ಕನಕಪುರ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ 89ನೇ ಜಯಂತಿ ಮತ್ತು ವಿಚಾರಗೋಷ್ಠಿ ಹಾಗೂ ಜಿಲ್ಲಾ ಯುವ ಘಟಕ ಉದ್ಘಾಟನಾ ಸಮಾರಂಭವನ್ನು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 8/3/2025 ಶನಿವಾರ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ನಂಜುಂಡಸ್ವಾಮಿಯವರ ಹೋರಾಟ ಚಿಂತನೆಗಳು ಇಂದಿನ ಹೊಸ ತಲೆಮಾರಿನ ಯುವಕರಿಗೆ ಮಾದರಿಯಾಗಿದ್ದು, ಅವರ ಹೋರಾಟದ ಮಾದರಿಯಲ್ಲಿ ಯುವ ರೈತ ಮುಖಂಡರುಗಳು ಹೋರಾಟದ ರೂಪುರೇಷೆಗಳನ್ನು ಅಳವಡಿಸಿಕೊಂಡು ಹೋರಾಟ ಮಾಡಬೇಕು. ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ನಂಜುಂಡಸ್ವಾಮಿಯವರ ಅಧ್ಯಯನ ಪೀಠವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಮಾಡಿರುವುದು ಸಂತೋಷಕರ ವಿಷಯ ಎಂದರು. ರಾಜ್ಯ ಯುವ ಸಂಚಾಲಕರಾದ ಚೀಲೂರು ಮುನಿರಾಜು ಮಾತನಾಡಿ, ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಆಚರಿಸುವಂತಾಗಬೇಕು ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ನಂಜುಂಡಸ್ವಾಮಿಯವರ ಪುತ್ಥಳಿ ನಿರ್ಮಿಸಬೇಕು ಮತ್ತು ಭೂಸ್ವಾಧೀನ ಕಾಯ್ದೆ ವಾಪಸ್ಸು ಪಡೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರರಾದ ಕುಮಾರಸ್ವಾಮಿ, ಆರ್ಎಸ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು, ನಗರಸಭೆ ಸದಸ್ಯರಾದ ಸ್ಟುಡಿಯೋ ಚಂದ್ರು, ರಾಜ್ಯ ಸಮಿತಿಯ ಕೃಷ್ಣಯ್ಯ, ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ತಿಮ್ಮೇಗೌಡ, ಜಿಕೆವಿಕೆ ನಿವೃತ್ತ ಉಪನ್ಯಾಸಕರಾದ ಪುಟ್ಟರಾಜು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವ್ಯವಸಾಯದಲ್ಲಿ ಜೀವನ ರೂಪಿಸ್ಕೊಳ್ಳಬಹುದು ಒಂದು ಲೆಕ್ಕಾಚಾರದಲ್ಲಿ ನಾವು ಜೀವನ ರೂಪಿಸ್ಕೊಂಡು ಈ ನಾಗೇಂದ್ರ ಅವರೆಲ್ಲ ಭಾರಿ ಹಿರಿಯರು, ಇವರೆಲ್ಲ ಒಡನಾಡಿಗಳಾಗಿದ್ದವರು ಅನ್ನಿಸ್ತದೆ. ನಂಜುಂಡಸ್ವಾಮಿ ಅವರು ಒಡನಾಡಿಗಳಾಗಿದ್ದರು. ನಾನು ಒಡನಾಡಿಗಳಾಗಿಲ್ಲ, ಆದರೆ ನಾನು PhD ಮಾಡಿದಾಗ ಬಹುಶಃ ಅವರು ಹತ್ತತ್ರದಲ್ಲಿ ಓಡಾಡಿದ್ರು. ನಾನು ಸಂದರ್ಭ ಒಂದು ದೊಡ್ಡ ಹೋರಾಟ ನಡೀತಿದ್ದ ಕಾಲ 80s ಇರಬೇಕು, ಮೋಸ್ಟ್ಲಿ 83-84 ಇಸ್ವಿ ಇರಬೇಕು, ಜ್ಞಾಪಕ ಇದೆ. ಏನು ಕಬ್ಬನ್ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಏನಾಯಿತು ಅಂದರೆ, ನಾನು ಆವಾಗ PhD ಮಾಡ್ತಾಯಿದ್ದೆ. ನಾನು ಒಂದು ಸ್ವಲ್ಪ ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ನಾನು ಧ್ರುವನಾರಾಯಣ ಕ್ಲಾಸ್ಮೇಟು. ನಾವು ಒಂದು ಸ್ವಲ್ಪ ಸ್ಟೂಡೆಂಟ್ ಲೀಡ್ರಾಗಿ ಗುರ್ಸ್ಕೊಂಡವ್. ನಾನು ಆವಾಗ ದತ್ತ ಅಂತ ನಮ್ಮ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಇದ್ದರು. ಮೋಸ್ಟ್ಲಿ ಅವ್ರ ಅಣ್ಣ ಇವರು ಒಡನಾಡಿ ಆಗಿದ್ರು, ಈ ಸುಂದರೇಶು ನಂಜುಂಡಸ್ವಾಮಿ ಅವರು. ಅವರು ಆ ದೊಡ್ಡ ಒಂದು ಕಾರ್ಯಕ್ರಮ ಸಮಾರಂಭ ಆವಾಗ ನನ್ನನ್ನು ಬಂದು ಕೇಳ್ಕೊಂಡ್ರು, ನೀವು ಅಗ್ರಿಕಲ್ಚರ್ ಕಾಲೇಜ್ ಬಂದ ಆವತ್ತೊಂದು ದಿವಸ ಆ ಸಮಾರಂಭದಲ್ಲಿ ನೀವೆಲ್ಲ ಸೇವೆಯನ್ನು ಮಾಡಬೇಕು ಅಂತ ನಾನು ಬಂದು ಕೇಳ್ಕೊಂಡ್ರು. ನಾನು ಲೀಡರ್ ಆಗಿದ್ದೆ, ನಾನು ಹಳ್ಳಿಯಿಂದ ಬಂದವನು, ನಮ್ಮ ತಂದೆನೂ ಪ್ರಗತಿಪರ ರೈತ ಆಗಿದ್ದವರು. ಹಾಗಾಗಿ ನಾನು ಒಪ್ಕೊಂಡು ದತ್ತ ಅವರು ಕರ್ಕೊಬೋದ್ರು. ಯಾರು ಸುಂದರೇಶ್ ಇದ್ದರು, ನಂಜುಂಡಸ್ವಾಮಿಯವರು ಇದ್ದರು, ಅವ್ರ ಹತ್ರ ನಾನು ಕರ್ಕೋದ್ರು. ನನ್ನ ಜೊತೆ ಇದು ಒಂದು 4-5 ಹುಡುಗರು ಕರ್ಕೋಗಿದ್ದೆ. ನಾನು ಹೋದಾಗ ಅವ್ರು ದತ್ತ ಅವ್ರು ಹೇಳಿದ್ರು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇವರು ಆವತ್ತೊಂದು ದಿವಸ ಸಮಾರಂಭದಲ್ಲಿ ಎಲ್ಲ ಸೇವೆಯನ್ನು ಮಾಡೋಕ್ಕೆ ಬಂದವರು ಎಲ್ಲ ಹಳ್ಳಿಯ ಮಕ್ಕಳುಗಳು ಅಂತ. ಒಂದು ಸ್ವಲ್ಪ ನೇರವಾದ ನಂಜುಂಡಸ್ವಾಮಿಯವರು ನಾನು ನೋಡಿದಂಗೆ. ನನಗೂ ಈಗ 65 ವರ್ಷ, ನಿಮಗಿಂತ ಇದೆಯೋ ನಾನು, ನೀವು 61 ಅಂತ ಹೇಳಿದ್ರಿ. ಆಮೇಲೆ ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡಿಬಿಟ್ರು ನಂಜುಂಡಸ್ವಾಮಿಯವರು. ಉಂಡೆ ಉಂಡೆ ಉಂಡೆ. ಅವಾಗೆಲ್ಲ ಈ ಕಾಲೇಜ್ ಸ್ಟ್ರೈಕ್ ಅಂದರೆ ಕಲ್ಲೊಡಿದು, ಕಲ್ಲೆಸೆದು, ಗಲಾಟೆ ಮಾಡೋದು, ಬೆಂಕಿ ಹೆಚ್ಚೋದು ಕಾಲ. ಅವಾಗ ಹುಡುಗರುಗಳು ಈ ಥಿಯೇಟ್ರು ರಾಜ್ಕುಮಾರ್ ಆದರೂ ಅದೇ ಕೆಲಸ ಮಾಡೋರು. ಅವ್ರು ಒಂದೇ ಸಲ ರಿಜೆಕ್ಟ್ ಮಾಡಿಬಿಟ್ರು. ಉಂಟೆ ಈ ಕಾಲೇಜ್ ಹುಡುಗರು ಕರ್ಕೊಂಡು ಈ ನಮ್ಮದು ಈ ಸಂಘಟನೆ ಹಾಳಾಗೋಯ್ತದೆ, ಅವು ಸಮಾವೇಶನೇ ಹೇಳಿದ ಬೇಡ ಬೇಡ ಅಂದರು. ಆಮೇಲೆ ಈ ದತ್ತ ಬಿಡಲೇ ಇಲ್ಲ ಸರ್, ಇವರೆಲ್ಲ ಹಳ್ಳಿಯಿಂದ ಬಂದಿರೋರು, ಇವರೆಲ್ಲ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್, ನೀವು ಬೇರೆ ಕಾಲೇಜು ಗ್ಯಾಸ್ ಕಾಲೇಜ್ ಅಂತ ಇತ್ತು ಅವಾಗ, ಆ ಕಾಲೇಜ್ ಹುಡುಗರಲ್ಲ, ಇಲ್ಲ ನಿಜವಾಗ್ಲೂ ಸೇವೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಗೆ ಹೈಲ್ಯಾಂಡ್ ಹೋಟ್ಲು, ಏನು ಜ್ಞಾಪಕದ ಹೈಲ್ಯಾಂಡ್ ಹೋಟ್ಲಲ್ಲಿ ಉಳ್ಕೊಳ್ತಿದ್ರು ಅವರು. ಆ ಹೈಲ್ಯಾಂಡ್ ಹೋಟ್ಲಲ್ಲಿ ನಮಗೆಲ್ಲ ದೋಸೆ ತಿನ್ನಿಸಿ, ಬಹುಶಃ ಆ ಸಮಾವೇಶದಲ್ಲಿ ನಾನೇ ಒಂದು 100 ಜನದಷ್ಟು ಹುಡುಗರಿಗೆ ನೀರು ಕೊಡೋದು, ಅದು ಕೊಡೋದು, ಇದು ಕೊಡೋದು, ಈ ಥರದಲ್ಲಿ ನಾವು ಓಡಾಡಿದ್ದವರು. ಸೊ ಆ ಹಿನ್ನೆಲೆ ಗೊತ್ತದೆ. ಕಠಿಣವಾದ ಮನುಷ್ಯ, ನೇರವಾದಿ, ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತೀವಿ, ಭಾರಿ ತೂಕವಾದ ವ್ಯಕ್ತಿತ್ವ ಇದ್ದವರು, ಬಟ್ ನೇರವಾಗಿ ಮಾತಾಡ್ತಿದ್ರು. ಒಂದು ಸ್ವಲ್ಪ ಸಿಗರೇಟ್ ಜಾಸ್ತಿ ಸೇರಿದ್ರು ಅವರು. ನಾನು ನೋಡೋದಂತ ನಂಜುಂಡಸ್ವಾಮಿಯವರು. ಇವತ್ತು ನಾನು ನೋಡ್ತಾ ಇದ್ದೆ ಇಲ್ಲಿ, ಅವತ್ತು HS ರುದ್ರಯ್ಯನವರು ಇದ್ದರು,
ಅವ್ರ ಎಕ್ಸ್ ಮಿನಿಸ್ಟ್ರು, ಆವತ್ತು ಅವರೇ ಅಧ್ಯಕ್ಷರು. ಇವರೇನೋ ಆಫೀಸ್ ಬೇರೆ ಆಗಿದ್ರು ಅನ್ನಿಸ್ತದೆ. ಇವರು ಸಂಚಾಲಕರಾಗಿದ್ದರು. ನೋಡಿ ಇಲ್ಲಿಲ್ಲ, ಈ ಫೋಟೋದೆಲ್ಲ ಅವ್ರದ್ದು ಇರಬೇಕು. ಯಾಕೆ ಹಿರಿಯವರು ಅವರೇ ಅವರು ಅಧಿಕಾರ ನೋಡಿ ಅಧಿಕಾರಕ್ಕಿಂತ ಹೋರಾಟ ಕೇಳಿದವರು ಅಂಥವ್ರು ಮರಿಬಾರ್ದು. ಇಲ್ಲೆಲ್ಲ ನೋಡಿದ್ರೆ ಪುಟ್ಟಣ್ಣನವರು ನನಗೆ ಹತ್ರ ಇದ್ದವ್ರೆ, ಪರಿಚಯದವ್ರೆ. ಹಾಗೆ ನಮ್ಮ ಕನಕಪುರ ತಾಲೂಕು ರಾಮಸ್ವಾಮಿ ಅವರು ಅಷ್ಟೇ ಕನಕಪುರದವರು, ಒಬ್ಬರು ಮಾತ್ರ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದೇ ಹಂತದಲ್ಲಿ ಹೋರಾಟಕ್ಕೆ ರೈತ ಸಂಘದ ಟವಲ್ ಹಾಕೋದಿದ್ರು ನೋಡಿ ಕಾಪಿಸ್ತವ್ರೆ ನಮ್ಮ ಮನೆಯವರು. ನನ್ನ ಹೆಣ್ಕೊಟ್ಟು ಮಾವನು ಹೊಸರು ಟವಲ್ ಅವರೆಲ್ಲ ಗೊತ್ತಿದೆ, ಎಲ್ಲ ಹೇಳ್ತಾವ್ರೆ. ಬಟ್ ನಾನು ವ್ಯವಸಾಯ ಮಾಡ್ತೀನಿ. ಬಟ್ ಈಗ ಸಾಕಷ್ಟು ವಿಚಾರಗಳು ಹೇಳ್ತಾವ್ರೆ ನಾಗೇಂದ್ರ ಅವರು. ಬಟ್ ನಾನು ರೈತನಾಗಿ ವಿಶ್ಲೇಷಣೆ ಮಾಡ್ತೀನಿ ನಿಮ್ಮ ರೈತ ಸಂಘದ. ನಾನು ಅವಾಗ 3 ಸಂಘಟನೆಗಳು ನೋಡಿದೆ ನಾನು. ಒಂದು ಈ ಕನ್ನಡ ಚಳವಳಿ, ವಾಟಾಳ್ ನಾಗರಾಜ್ ಹಿರಿಯವರಿದ್ರು ಗೊತ್ತಾ, ಇವತ್ತು ಬದುಕವ್ರವ್ರು. ಎರಡನೇದು ದಲಿತ ಸಂಘರ್ಷ DSS. ಆಮೇಲೆ ಸೃಷ್ಟಿ ಆಯಿತು ರೈತ ಸಂಘ. ಇವು ಮೂರೂ ಅವತ್ತು ಸರ್ಕಾರನ ಸಮಾಜವನ್ನು ಬದಲಾವಣೆ ತರುವಂಥ ಶಕ್ತಿ, ಸರ್ಕಾರವನ್ನೇ ಅಲುಗಾಡಿಸುವಂಥ ಶಕ್ತಿ ಇದ್ದಂಥದ್ದು ನಾನು ನೋಡಿದ್ದೇನೆ. ಕಾಲ ಬದಲಾಯಿತು, ಸಮಾಜ ಬದಲಾಯ್ತಾ ಇದೆ, ಸಮಾಜ ವೇಗವಾಗಿ ಕೊಡ್ತಾ ಇದೆ. ಇವತ್ತು ಕನ್ನಡ ಪರ ಸಂಘಟನೆಗಳು ನಾಯಕರುಗಳಂತ ಇವೆ. ಆ ಕನ್ನಡ ಚಳುವಳಿಗಾರರು, ಈ ಕನ್ನಡ ಹೋರಾಟಗಾರರು, ಈ ವೇದಿಕೆ ಆ ವೇದಿಕೆ ಸುಮಾರು ಸೃಷ್ಟಿಯಾಗ್ಬಿಟ್ಟವೆ. ಒಂದು ಬ್ಯಾನರ್ ಹಾಕ್ಬಿಡ್ತಾರೆ, ಸ್ಟ್ರೈಕ್ ಮಾಡೋಕ್ಕೋದಾಗ ನಮ್ಮದು ಐಡೆಂಟಿಫಿಕೇಶನ್ ಇರಲಿ. ಕೊನೆಗೆ ಏನಾಯಿತು, ವಾಟಾಳ್ ನಾಗರಾಜ್ ಇದ್ದಾಗ ಬೆಂಗಳೂರಲ್ಲಿ ಏನು ಭಯ ಇತ್ತು, ಕನ್ನಡಿಗರ ಬಗ್ಗೆ ಗೌರವ ಇತ್ತು, ಅದು ಇವತ್ತಿಲ್ಲ. ಆ ವಾಟಾಳ್ ನಾಗರಾಜ್ ಅವರು ಹೋರಾಟದ ಮನುಷ್ಯ ಇವತ್ತಿಲ್ಲ, ಅವರು ವಯಸ್ಸಾಗೋಯ್ತು. ಹಂಗೆ DSS ಅಷ್ಟೇ. ಒಂದು ಆಫೀಸ್ಗೆ ಹೋದ್ರೆ ಎದುರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಅದು ಒಂದೊಂದು ಮೂಲನೂ ಸೇರಿಬಿಟ್ಟದೆ. ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ, ಪೊಲೀಸ್ ಸ್ಟೇಷನ್ ಹೋಗಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂಲನೂ ಸೇರಾಗೋದೆ. ಬಟ್ ಅವತ್ತು DSS ಅವರು ಅಂದರೆ ಎದುರೋರು. ಇವತ್ತು ನಿಮ್ಮ ರೈತ ಸಂಘದವರು ಅಂದರೆ ಎದುರಲ್ಲ. ಇವತ್ತು DSS ಹೋಗಿ ಚಿತ್ರ ಆಗೋಯ್ತು. ಅದು 10 ಸಂಘಟನೆಗಳಾಗಿ ಅದ್ರ ಮುಂಚೆ ಕಳ್ಕೊಂಡ್ಬಿಡ್ತೀವಿ. ಈ ಕೊನೆ ರೈತ ಸಂಘ. ಆವತ್ತು ನಾನು ಚೆನ್ನಾಗಿ ಜ್ಞಾಪಕ ಇದೆ, ಅವತ್ತು ಗುಂಡೂರಾಯರ ಎಗನೆಸ್ಟಾಗಿ ಅವತ್ತು ಜಾಸ್ತಿ ಹೋರಾಟ ಮಾಡಿದಂಥ ಕಾಲ. ಅವರು ಉಡಾಫೆ ಮತ್ಕೊಂಡು ಆಡ್ತಿದ್ರು ಗುಂಡೂರಾವ್. ನಾನು ಕಾಲೇಜಲ್ಲಿ ಓದ್ತಿದ್ದೆ, BSc ಓದ್ತಿದ್ದೆ. ಇಡೀ ಗುಂಡೂರಾವ್ ಫಸ್ಟು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಬದಲಾದಂಥ ರಾಮಕೃಷ್ಣ ಹೆಗಡೆಯವರಿಂದ ಅಲ್ಲ. ಅವರೊಂದು ಕಾರಣ ಇರಬಾರ್ದು, ಬದಲಾದದ್ದೇ ನಿಮ್ಮ ರೈತ ಸಂಘದಿಂದ. ನಿಮ್ಮ ಹೋರಾಟದ ಶಕ್ತಿ ಅವ್ರಿಗೆ ಹೋಯ್ತು. ಅದಾದಮೇಲೆ ಹಾಗೇನೆ ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಸರಿ ಇಲ್ಲ, ಜನತಾದಳ ಗೌರ್ಮೆಂಟು ಎಲ್ಲ ರೈತ ಪರವಾಗಿ ಅಂತ ಬಹುಶಃ ನೀವು ಎಲ್ಲ ಕ್ಯಾನ್ವಾಸ್ ಅಂದರೆ ಕ್ಯಾನ್ವಾಸ್ ಹೋಗಿರಲಿಲ್ಲ. ಬಟ್ ಮೆಸೇಜ್ ಕೊಟ್ಟರು ಅವರು, ಈ ಗುಂಡೂರಾವ್ ಸರ್ಕಾರ ಸರಿ ಇಲ್ಲ, ಈಗ ಜನತಾದಳ ಸರ್ಕಾರ ಬಂದರೆ ಒಂದು ಸ್ವಲ್ಪ ರೈತರ ಪರವಾಗಿರ್ತದೆ ಅಂತ ಒಂದು ಮೆಸೇಜ್ ಕೊಟ್ಟರು. ಆ ಮೆಸೇಜ್ ಲಕ್ಷಾಂತರ ಓಟು, ಕೋಟ್ಯಾಂತರ ಓಟು ಸೃಷ್ಟಿ ಮಾಡಿ ಅವತ್ತೊಂದು ದಿವಸ ಜನತಾದಳ ಗೌರ್ಮೆಂಟ್ ಬಂತು. ಪುನಃ ಅದೇ ಜನತಾದಳ ಹೆಗಡೆ ಗೌರ್ಮೆಂಟ್ ಮೇಲೆ ಹೋರಾಟ ಮಾಡೋದಂತ ನನಗೆಲ್ಲ ಜ್ಞಾಪಕ ಇರೋದು ಹೇಳ್ತಾ ಇದ್ದೀನಿ ಇವೆಲ್ಲ. ಈಗ ಏನಾಗಿದೆ, ಪುನಃ ಇದು ಅದೇ ಕತೆ. ನಿಮ್ಮಲ್ಲಿ 4-5 ಸಂಘಟನೆ 5-6 ಸಂಘಟನೆ ಇದೆ. ಈಗ ಸುಮ್ಮನೆ ಕೇಳಿದೆ, ನನಗೆ ಗೊತ್ತಿಲ್ಲ. ನಂಜುಂಡಸ್ವಾಮಿ ಅವ್ರ ಮಗಳು ಅಂದರೆ ಇಲ್ಲ, ಅವರದೇ ಬೇರೆ ಸಂಘಟನೆ ಈಗ ಹೇಳ್ತಾರೆ. ಕುಮಾರಸ್ವಾಮಿ ನಿಮ್ಮದೊಂದು ಸಂಘಟನೆ, ಅದ್ಯಾರೋ ಕೋಡಹಳ್ಳಿ ಚಂದ್ರಶೇಖರ್ ಅಂತ ಅವ್ರದ್ದೇ ಚಾಲನೆ ಇದ್ದಿದ್ದು ಈ ಒಂದು 5-6 ವರ್ಷದಲ್ಲಿ. ಅವ್ರು ಯಾವುದೋ ಹಗರಣ ಅವು ಇವು ಬೇಡದಕ್ಕೆಲ್ಲ ಕಾಯಿಗೆ ರೈತರಿಗೆ ಸಂಬಂಧ ಇಲ್ಲದಾರ ಹೋರಾಟಕ್ಕೆ ಹೋಗಿ ಅವ್ರ ಸೀನಿಗೆ ಇಲ್ಲ ಅನ್ನಿಸೋದು ಎಲ್ಲ ನೋಡ್ತಾ ಇಲ್ಲ ನಾನು ರೈತ ಸಂಘದಲ್ಲಿ ಅವ್ರನ್ನ. ಈಗ ಏನಾಗಿದೆ, ಗುರಿ ಇದೆ, ಅವಶ್ಯಕತೆ ಇದೆ. ಎಲ್ಲಿ ಸಂಘಟನೆ ಹೋರಾಟ ಇರ್ತದೆ ಅಲ್ಲಿ ಒಂದು ಸ್ವಲ್ಪ ತೂಕ ಇರ್ತದೆ. ಇದು ಕಳ್ಕೊಂಡು ಹಳೇ ವ್ಯವಸ್ಥೆಗಿಂತಲೂ ವರ್ಷಾಗಿ ಹೋಯ್ತದೆ. ಅಧಿಕಾರಿಗಳಿಗೆ ಹೆದರಿಕೆ ಇಲ್ಲ, ಎಲ್ಲೋ ಲಂಚ ತಾಂಡವಾಯ್ತದೆ. ಎಲ್ಲ ರೈತರ ಈ ರಕ್ತನಾಗಿರುವಂಥ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಕಾಸು ಹಾಕ್ತಾರೆ, ಬಂಡವಾಳ ಹಾಕ್ತಾರೆ, ಗೆದ್ದು ಹೋಗ್ತಾರೆ. ನಾವು ಈ ಫಿಲಾಸಫಿ ಹೇಳ್ತೀವಿ, ವಾಸ್ತವಾಂಶ ಹೇಳ್ತೀನಿ. ನಾನು ಚನ್ನಪಟ್ಟಣ ಎಲೆಕ್ಷನ್ ಓಡಾಡೋದು, ಚನ್ನಪಟ್ಟಣದವ್ರೆ ಏನು 5-5 ಸಾವಿರ ಕೊಡೋದಾ, ಒಂದು ಒಟ್ಟಿಗೆ 2,000-3,000 ಕೊಡೋದಾ? ಅವರೆಲ್ಲೆತ್ತಾರೋ ಮತ್ತು ಹೆಂಗೆ ಬದಲಾವಣೆ ತರ್ತೀರಾ ನೀವು? ಬದಲಾವಣೆ ಹೆಂಗೆ ತರ್ತೀರಾ? ಅಷ್ಟು ಮಾತಾಡಿದ್ರು ಅದು ಕೇಳ್ತಾ ಇದ್ದೀನಿ ನಾನು. ಇವತ್ತು ರಾಜಕೀಯದ ವ್ಯವಸ್ಥೆ ಏನಾಗಿದೆ,
ಬದಲಾಗೋದಿಲ್ಲ. ಅವನೇ ಅಲ್ಲಿ ವೋಟರ್ಸ್ ದುಡ್ಡು ತಗೋತಾನೆ. ವೋಟರ್ಸ್ ದುಡ್ಡು ಕೊಟ್ಟಿರೋದಕ್ಕೆ ಅಧಿಕಾರಿಗಳು ಕಾಸಿಸ್ಕೊಂಡಾಗ್ತಾರೆ ರಾಜಕಾರಣಿಗಳು. ಪುನಃ ರಾಜಕಾರಣಿ ಕೊಟ್ಟಿರೋ ದುಡ್ಡು ರೈತರ ಹತ್ರ ಇರ್ತಾನೆ ಅವನು ಅಧಿಕಾರಿ. ಪುನಃ ಅಧಿಕಾರಿ ಹೋಗಿ ದುಡ್ಡು ಕೊಟ್ಟು ಅವನು ಒಳ್ಳೆ ಆಯಕಟ್ಟಿನ ಜಾಗಕ್ಕೆ ಹಾಕ್ಸ್ಕೊತಾನೆ. ನಿಜ ತಾನೆ? ಇದು ಹೆಂಗೆ ಬದಲಾಯಿಸ್ತೀರಾ? ಇದಕ್ಕೆ ಸಂಘಟನೆ ಅನ್ನೋದು ಹೋರಾಟದ ಒಂದು ಶಕ್ತಿ ಆಗೋದು ಮಾತ್ರ ಸಾಧ್ಯ. ಇವತ್ತು ಇರೋದ್ರಲ್ಲಿ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಬಟ್ ನಾನು ಕೇಳಿದೆ, ಇರೋದ್ರಲ್ಲಿ ಈ ನಾಗೇಂದ್ರ ಅವರು ಈ ಸಂಘಟನೆ ನಾನು ಹತ್ತಿರದಲ್ಲೇ ಇದ್ದವ, ನಾನು ಪರಿಚಯ ಇದ್ದರು ನನಗೆ ಪುಟ್ಟಣ್ಣವರು. ಈ ಇರೋದ್ರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಹೋರಾಟದ ಮನೋಭಾವ ಇರುವಂಥ ಒಂದು ಇಂಥ ಸಂಘಟನೆಗಳು ಬೆಳಿಬೇಕು. ಇಂಥ ಸಂಘಟನೆ ಫಸ್ಟು ನಿಮಗೆ ರೈತರು ನಿಮ್ಮ ಮೇಲೆ ವಿಶ್ವಾಸ ಮಾಡಬೇಕು. ನಿಮ್ಮ ರೈತ ಸಂಘದ ಮೇಲೆ ವಿಶ್ವಾಸ ಮಾಡಬೇಕು. ಫಸ್ಟ್ ಅದು ಮೂಡಿಸಿದ್ರೆ ನೀವು ನಿಮ್ಮ ಸಂಘಟನೆ ಎಷ್ಟೇ ಮೆಂಬರ್ಶಿಪ್ ಮಾಡಿ ಏನಾರ ಮಾಡಿ. ಇವತ್ತು ನಾನು ನೋಡ್ತಾ ಇದ್ದೀನಿ, ನಾನು ಇವತ್ತು ಗುರಿ ಬದಲಾಗಿದೆ. ಆವತ್ತೊಂದು ದಿವಸ ರೈತ ಸಂಘ ಸೃಷ್ಟಿಯಾದಂತೆ ಶೋಷಣೆಗೆ ಜಾಸ್ತಿ ಇದೆ, ರೈತರು ಶೋಷಣೆಗೆ ಹೋಗ್ತಾರೆ ಅಂತ. ಈಗ ಪಪ್ಪ ನೆಪೋಟಿಗೆ ಇದ್ರು ಎಲ್ಲ ಸಂಘನೂ ಅಷ್ಟು ಮಾಡ್ತಾರೆ. ಮತ್ತು ಗುರಿಯಿಂದ ಇರುವಂಥ ಹಣ ಹಾಕ್ತಾ ಇರ್ಬೋದು ಕೃಷಿ ಕ್ಷೇತ್ರಕ್ಕೆ. ಇವತ್ತೇನಾಗಿದೆ, ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗಿದೆ. ನಾನು ಕನಕಪುರದ ಕೋರ್ಟ್ಗೆ ಯಾವತ್ತೂ ಓದೋನಲ್ಲ. ನಂದೇ ಜಮೀನು ಏನೋ ಒಂದು ಹೈದರಾಬಾದ್ ಅವ್ರ ತಕರಾರಿತ್ತು, ಒಂದು ರಾಜ್ಯಕ್ಕೆ ಹೋಗಿದ್ದೆ. ನಿಂತ್ಕೊಳ್ಳೋ ಜಾಗ ಇಲ್ಲ ರೀ ಆ ಸಿವಿಲ್ ಕೋರ್ಟಲ್ಲಿ. ಕುರಿ ತಕರಾರು, ಬಡವರು ಮುದುಕಿಯರು ಸೂಟು ಬುಟ್ಟು ಹಾಕೊಂಡು ಅವ್ರು ಬಂದಿರ್ತಾರೆ ಲಾಯರ್. ಅರ್ಥ ಆಯ್ತಾ? ಎಲ್ಲ ತಕರಾರು. ಇವತ್ತು ರೇಟೆಲ್ಲ ಹೆಚ್ಚಿಬಿಟ್ಟದೆ ಭೂಮಿದು. ಇದಾನೆ ಅವತ್ತು 50,000 1 ಲಕ್ಷ ಮಾಡಿರೋದು ಇವತ್ತು 1 ಕೋಟಿ ಅಂತಾರೆ. ಇವತ್ತು 1 ಇಂಚು ಬಿಡೋಕ್ಕೂ ಎಲ್ಲ ಕೋರ್ಟ್ಗೆ ಹೋಗೋಕೆ ರೆಡಿ ಅವರೇ. ಯಾರು ಹೋಗ್ತಾರೆ ಅಂತ ತಿಳಿದಿದ್ದೀರಾ? ಎಲ್ಲ ನಮ್ಮ ರೈತರುಗಳೇ. ಇವತ್ತು ಇಲ್ಲ ಅಂದರೆ ಅದು ತಪ್ಪು ಹೇಳಲ್ಲ, ಅವ್ರ ಪ್ರೊಫೆಷನ್ ಪಾಪ. ಇವತ್ತು ಲಾಯರ್ ಸಮುದಾಯಕ್ಕೆ ಆದಾಯ ಬರುವಂಥ ವ್ಯವಸ್ಥೆಯಲ್ಲಿ ನಮ್ಮ ರೈತರುಗಳು ತೊಡಗಿಸ್ಕೊತಾ ಇದ್ದೀವಿ. ಇವತ್ತು ನ್ಯಾಯವಾಗರು ಒದಗಿಸ್ತದೆ. ಒಂದು ಕೋರ್ಟ್ ಸಿವಿಲ್ ಕೇಸ್ ಆಗಿದ್ರೆ ಅವನು ಸತ್ತೋ ಅವನ ಮಗನ ಕಾಲಕ್ಕೆ ನಿರ್ಣಯ ಬರ್ತದೆ. ಇಂಥವು ಭ್ರಷ್ಟಾಚಾರ ಸ್ಪೆಷಲಿ ಹೇಳ್ತಾ ಇದ್ದೀನಿ. ಆ ಕ್ಲರ್ಕ್ ಅವನು ಯಾರು ತಹಸೀಲ್ದಾರೋ ಎಸಿಗೋ ಏನೋ ಹೇಳಿದ್ವಿ ನಾವು. ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಮ್ಮ ಮಾತು ಹೇಳಿದ್ದೀವಿ. ಅವ್ರು ರೆಡಿಯಾಗಿರ್ತಾರೆ ಅವರು ಸಹಾಯ ಮಾಡೋಕ್ಕೆ. ಈ ಕ್ಲರ್ಕ್ ಮಾಡಲ್ಲ. ಯಾರೋ ಬಡ್ರ ಅಂತ ಹೋಗಿ ನಿಂತ್ಕೋತಾನೆ, ದುಡ್ಡು ನೋಡ್ತಾ ಇರ್ತಾರೆ. ದುಡ್ಡಿದ್ರು ಅಂತ ನೋಡ್ತಾರೆ. ಇದೆಲ್ಲ ಏನೋ ಒಂದು ಚುಕ್ಕೆ ಇಟ್ಟು ಅಲ್ಲೋಗಿ ಇಲ್ಲೋಗು ಅಂತ ಕಳಿಸೋ ವ್ಯವಸ್ಥೆ ಇವತ್ತು ಪ್ರತಿ ಟೇಬಲಲ್ಲಿ ಆಫೀಸರ್ ಹತ್ರ ನಡೀತಾ ಇರುವಂಥದ್ದು ಹೇಳ್ತಾ ಇದ್ದೀನಿ. ಇವತ್ತು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನೋದ್ರೆ ಒಂದು ಸ್ವಲ್ಪ ಗೌರವ ನೋಡಬೇಕಾದಂಥದ್ದು. ಇವತ್ತು ಹೈಯೆಸ್ಟ್ ಕರಪ್ಷನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್. ನಾನು RES ಪ್ರೆಸಿಡೆಂಟ್ ಆಗಿದ್ದೀನಿ. ಯಾವ ವರ್ಷಕ್ಕೆ ರಿನ್ಯೂ ಮಾಡ್ತಾರೆ, 10,000 ಕೊಟ್ಟರೆ ರಿನ್ಯೂ ಮಾಡೋದು. ಮಕ್ಕಳು ಟೀಚರ್ ಆಗಿ ಹೋಗಿರ್ತಾರೆ ಅಲ್ಲಿ DDP OO ಅಂತಾರೆ. ಅವರೆಲ್ಲ ವಿದ್ಯಾದಾನ ಮಾಡೋಗಿರ್ತಾರೆ. ಅಲ್ಲಿ ಟೇಬಲ್ ಕೆಳಗೆ ಕೈ ಹಾಕ್ತಾರೆ. ಫಸ್ಟು ನೀವು ಏನಾರ ನಿಜವಾಗ್ಲೂ ನಾಗೇಂದ್ರ ಅವ್ರಿಗೆ ಹೇಳೋದು, ನಿಮ್ಮ ಸಂಘಟನೆ ನೋಡಿ. ಈಗ ರೈತರ ಪರವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೆಲವು ಸಮಸ್ಯೆಗಳು ಈಗ ರೈತರದ್ದು ಅವತ್ತಿನ ಕಾಲ ಸಮಸ್ಯೆ ಬೇರೆ, ಇವತ್ತಿನ ಕಾಲ ಸಮಸ್ಯೆ ಬೇರೆ. ನಾವು ಎಷ್ಟೇ ಹೇಳಿದ್ರೆ ಇವತ್ತು ನಮಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅನ್ನೋದೇ ನಮ್ಗೆ ಹೋರಾಟ. ಬಟ್ ಏನಾಯ್ತದೆ, ಇವತ್ತು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ರೈತರು ಜಾಸ್ತಿ ಇದ್ದೀವಿ ನಾವು. ಇವತ್ತು ನೀವು ಎಷ್ಟು ಹೇಳಿದ್ರು ಡಿಮ್ಯಾಂಡ್ ಸಪ್ಲೈಗೆ ಹೋಯ್ತದೆ. ಅದು ಸೈನ್ಸು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿ ಹೇಳ್ತೀನಿ. ಎಲ್ಲಿ ಟೊಮೊಟೊ ಕೊಟ್ಕೊಳ್ಳೋರು ಜಾಸ್ತಿ ಅವರೇ, ಮಾರ್ಕೆಟಿಂಗ್ ಕಮ್ಮಿ ಹೋಯ್ತದೆ. ಟೊಮೊಟೊ 50 ರೂಪಾಯಿ ಆಯ್ತದೆ. ಯಾವ ಸರ್ಕಾರನೂ ಬೇಕಾಗಿಲ್ಲ, ಯಾವ ನಾಗೇಂದ್ರ ಅವರು ಬೇಕಾಗಿಲ್ಲ. ಟೊಮೊಟೊ 106 kg ಬರ್ತದೆ, ತಗೊಳ್ಳೋನು 50 ಜನ ಇರ್ತದೆ. ಟೊಮೊಟೊ 50 ಪೈಸಾ 1 ರೂಪಾಯಿಗೆ ಹೋಗಿ ಇದಕ್ಕೆ ಸುರಿತಾರೆ. ಸೊ ಈ ಥರದಕ್ಕೆ ಅಷ್ಟು ಸುಲಭ ಸಮಸ್ಯೆ ಇಲ್ಲ. ಬಗೆಹರಿಸ ಡಿಮ್ಯಾಂಡ್ ಸಪ್ಲೈ ಆಗ್ತಾ ಇದ್ದೀನಲ್ಲ. ಸೊ ಇದಕ್ಕೆಲ್ಲ ಸರ್ಕಾರ ದೂರದೃಷ್ಟಿಯಲ್ಲಿ ನಿರ್ಣಯ ಕೈಗೊಳ್ಳಬೇಕು. ಈಗ ಈ ರಾಗಿ ಇದೆಲ್ಲ ಮೌಲ್ಯವರ್ಧನೆ ಅಂತೀವಿ, ವ್ಯಾಲ್ಯೂ ಅಡಿಷನ್ ಅಂತೀವಿ. 10 ಪ್ರಾಡಕ್ಟ್ ಮಾಡಬೇಕು. ಮೊದಲು ಬರೀ ಮಾವಿನ ತಿನ್ಕೋತಿದ್ದು, ಈಗ ಅದನ್ನು ಪಲ್ಪ್ ಮಾಡ್ತೀವಿ, ಅದನ್ನು ಜ್ಯೂಸ್ ಮಾಡ್ತಾರೆ. ಇವತ್ತು ಮಾರುಕಟ್ಟೆ ಅಷ್ಟು ಇದಕ್ಕಿದೆ. ಎಕ್ಸ್ಪೋರ್ಟ್ಸು ಸರ್ಕಾರ ಮಾಡಬೇಕಾಗಿರೋದು ಹೇಳೋದು ನಾನು. ಕೋಲ್ಡ್ ಸ್ಟೋರೇಜಸ್ ಮಾಡಬೇಕು. ಎಷ್ಟೋ ತರಕಾರಿ ಬೆಳೀತಾರೆ, ಒಂದು 15 ದಿವಸ 20 ದಿವಸ 1 ತಿಂಗಳು ಇಟ್ಕೊಂಡು ರೇಟ್ ಬಂದಾಗ ಮಾರುವಂಥ ವ್ಯವಸ್ಥೆ ಬೇಕು. ಅವ್ನು ತಗೋ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ ಬೇರೆಯವ್ರಿಗೆಲ್ಲ ಕೊಡೋಲ್ವಾ? ಓಡಿ ಕೊಡ್ತಾರೆ. ಬೇರೆ ಬಿಸ್ನೆಸ್ ಮಾಡೋರಿಗೆ, ಇಂಡಸ್ಟ್ರಿಯವ್ರಿಗೆ ಓಡಿ ಕೊಡಲಿ. ಯಾರೋ ತಗೋ 2 ಟನ್ ಟೊಮೊಟೊ ಇಟ್ಟಿದ್ದಾರೆ ಕೋಲ್ಡ್ ಸ್ಟೋರೇಜಲ್ಲಿ, ಅದನ್ನು ನೋಡ್ಕೊಂಡು ದುಡ್ಡು ಕೊಡಲಿ, ಲೋನ್ ಕೊಡಲಿ ಬ್ಯಾಂಕ್ ಅವರು.
ಅದು ಮಾರ್ದಾಗ ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡೋ ಸರ್ಕಾರಗಳು. ಈಗ ನೀರಾವರಿ ಯೋಜನೆ, ರಿವರ್ ಬೇಸ್ಡ್ ವಾಟರ್ ಈಗ ಅಲ್ಲೇ ಸಾಕಷ್ಟು ಬರ್ತಾ ಇದೆ. ಇವತ್ತು ಪ್ರಕೃತಿ ನಮ್ದು ಯಾಕೆ ಕಷ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ರೈತರು ಅಂದರೆ ನಮ್ಮ ಕಲೆಯೇನೂ ಇಲ್ಲ, ಪ್ರಕೃತಿ ನಮ್ಮ ಕೈಲಿಲ್ಲ. ಮಳೆ ಜೋರಾಗಾಯ್ತದೆ, ಮಳೆನೇ ಇಲ್ಲ. ಇವತ್ತು ಅದಕ್ಕೇನಂದರೆ ನಮ್ಮ ಕನಕಪುರ ತಾಲೂಕಲ್ಲಿ ಡಿ ಕೆ ಶಿವಕುಮಾರ್ ಮಾಡೋರು, ಬೇರೆ ಕಡೆನೂ ಮಾಡ್ತಾರೆ, ಎಲ್ಲ ಯೋಗೇಶ್ ಮಾಡಿದ್ರು. ರಿವರ್ ಬೇಸ್ಡ್ ನದಿ ಮೂಲದ ನೀರನ್ನು ತಗೋ ಕೆರೆ ಬಿಡ್ಬೇಕು. ಕೆರೆ ನಿಮ್ಗೆ ಗೊತ್ತಿರಲಿ, ಅವತ್ತಿನ ಕಾಲ ಚಿಂತನೆ ಕೋಲಾರ ಚಿಕ್ಕಬಳ್ಳಾಪುರ ಹಳೆ ಕೋಲಾರ ಇತ್ತಲ್ಲ, 2,000 ಕೆರೆ ಇರೋದಲ್ಲಿ. ಇವತ್ತು ಅಲ್ಲಿ ನೀರು ತಗೋಬೇಕು ಅಂದ್ರೆ 2,000 ಕೆರೆ ತುಂಬಿದ್ರೆ ಸರ್ಕಾರದ ಸಹಾಯನೇ ದೊಡ್ಡ ಮಟ್ಟದಲ್ಲ ನಾವು ಬದುಕೊಳ್ತೀವಿ ರೈತರು. ಇವತ್ತು ಎಲ್ಲೆಲ್ಲಿ ರಿವರ್ ಬೇಸ್ಡ್ ವಾಟರ್ನ ಇದಕ್ಕೆ ಮಾಡಬೇಕು, ಎಕ್ಸ್ಪೋರ್ಟ್ ಅನುಕೂಲ ಮಾಡ್ಕೊಳ್ಬೇಕು, ಹೊರದೇಶಕ್ಕೆ ಹೋಗ್ಬೇಕು. ಇಲ್ಲ ಮಾರುಕಟ್ಟೆ ತೊಂದರೆ ಆಯ್ತದೆ ನಮಗೆ. ಈಗ ಮಾವನಣ್ಣು ಎಷ್ಟು ಹೊರದೇಶಕ್ಕೆ ಹೋದ್ರೆ ಇಲ್ಲಿ ರೇಟ್ ಆಯ್ತದೆ. ಹಾಗೆ ಆಮೇಲೆ ಕೋಲ್ಡ್ ಸ್ಟೋರೇಜ್ ಹೇಳಿದೆ, ಆಮೇಲೆ ಲೋನು ಸ್ಪೆಷಲ್ ನಾನು ನೋಡ್ತಾ ಇದ್ದೀನಿ. ಏನು 13-14% ನಾನು ಎಲ್ಲ ಲೋನ್ ಏನೋ ತೊಗೊಂಡಿದ್ದೀನಿ. ರೈತರಿಗೆ ಹೇಳ್ತಾರೆ ಆ ಫಸ್ಟು ಇದು ನಾನು ಕೇಳ್ಕೊಳ್ತೀನಿ, ನೀವು ಒಪ್ತೀರಾ ಬಿಡ್ತೀರಾ, ಲೋನ್ ವ್ಯವಹಾರ ಮಾಡೋದಕ್ಕೆ ಹೋರಾಟ ಮಾಡಬೇಡಿ. ಏನಾಯ್ತದೆ ಸೊಸೈಟಿಗಳೆಲ್ಲ ನಾನು ನೋಡ್ತಾ ಇದ್ದೀನಿ, ಲೋನ್ ತಗೊಂಡವರು ಒಳ್ಳೆ ರೀತಿ ಇದಕ್ಕೂ ಉಪಯೋಗಿಸ್ಕೊತಾರೆ. ಯಾಕೆ? ವ್ಯವಸಾಯಕ್ಕೆ. ಸುಮಾರು ಜನ ಅರ್ಧಕ್ಕಿಂತ ಜಾಸ್ತಿ ವ್ಯವಸಾಯಕ್ಕೆ ಉಪಯೋಗಿಸಲ್ಲ ದುಡ್ಡು. ಅವನು ಡಿಫಾಲ್ಟರ್ ಆಯ್ತಾನೆ. ಡಿಫಾಲ್ಟರ್ ಆಗಿರೋ ಸರ್ಕಾರ ಓಟು ಬೇಕು, ಏನು ಮಾಡ್ತಾರೆ? ಲೋನ್ ಅಂತಾರೆ, ದುಡ್ಡು ಕಟ್ಟಲ್ಲ. ಕಟ್ಟಿರೋನಿಗೂ ಸಹಾಯ ಇಲ್ಲ, ಕಟ್ಟಲ್ಲ. ಆ ಸಿಸ್ಟಮ್ ಹೇಳಾಯ್ತದೆ. ಅದ್ರ ಬದಲು ನೀವು ಹೋರಾಟ ಏನು ಮಾಡಬೇಕು? ಕೊಡಿ 2%, 3%. ಯುರೋಪಲ್ಲಿ ಕೊಡ್ತಾವ್ರೆ, ನಾವೆಲ್ಲ ನೋಡಿದ್ದೀನಿ. ನಾನು ಯುರೋಪ್ಗೆಲ್ಲ ಸುತ್ತಾಡಿದ್ದೀನಿ. 3%, 4% ಕೊಡಿ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿಸಿ. ಸೊ ಇಂಥದ್ದು ಹೋರಾಟ ಮಾಡಬೇಕು. ಹಾಗಾಗಿ ನಾವು ಮಾತಾಡೋದು ಗಂಟೆ ಮಾತಾಡ್ಬೋದು. ಯಾಕೆಂದರೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಹುಡುಗರು ಅವರಲ್ಲಿ ನಾನು ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಇಡೀ ಕರ್ನಾಟಕಕ್ಕೆ ಫಸ್ಟು ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆದಕ್ಕೆ ಒಂದು ಸ್ವಲ್ಪ ಶಿವಕುಮಾರ್ ಸಹಾಯ ಮಾಡಿದ್ರು, ಯೂನಿವರ್ಸಿಟಿ ಸಹಾಯ ಮಾಡಿದ್ರು. ಫಸ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜು ಕನಕಪುರಕ್ಕೆ ಬಂದಿದೆ. ಬಟ್ ಇದು ಯಾಕೆ ನನ್ನ ಬತಾದೆ ಅಂದರೆ, ನಾನು ನಿಮಗೆ ಹೋರಾಟ ಮಾಡಿಲ್ಲ, ನಾನು ಹೆಸರು ಟವಲ್ ಹಾಕಿಲ್ಲ. ನನ್ನ ವೃತ್ತಿ, ನಾನು ಓದಿರೋ ವಿದ್ಯೆ ನನ್ನ ಎಳ್ಕೊ ಬರ್ತಾಯಿದೆ. ನಾನು ವ್ಯವಸಾಯ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೆ. ನಾನು 100 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ. ಇವತ್ತು ಇನ್ನೊಂದು ಚಾಲೆಂಜ್ ಅಂದರೆ ನಿಮಗೆ, ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ನಿಮ್ಗೆ ಚನ್ನಪಟ್ಟಣದಲ್ಲೂ ಅದು. ಇವತ್ತು ಕೂಲಿ ಕೆಲಸ ಸಿಗಲ್ಲ, ಕೂಲಿ ಮಾಡೋದು ಸಿಗಲ್ಲ. 2-3 ಸೃಷ್ಟಿ ಮಾಡೋಕ್ಕಾಗಲ್ಲ ಒಂದೊಂದು ದಿವಸ. ಏನು ವ್ಯವಸಾಯ ಮಾಡೋದು? ಏನೋ ಮೆಕ್ಯಾನೈಸೇಷನ್ ಅಂತ ಮಾಡಿ ಸಣ್ಣ ಪಟ್ಟ ಈಗೆಲ್ಲ ಇಂಪ್ಲಿಮೆಂಟ್ಸ್ ಬಂದಿರೋ ಆಯಿತಾ. ಇವತ್ತು ನಾನು ಫ್ಲಾರಿಕಲ್ಚರ್ ಮಾಡ್ತಾ ಇದ್ಮೇಲೆ ಯು ಪಿಯಿಂದ ಕರ್ಕೊಂಡ್ಬಂದಿದ್ದೆ. ಎಲ್ಲ ಯು ಪಿಯಲ್ಲಿ 100 ಜನ ಕೆಲಸ ಮಾಡ್ತಾರೆ ಒಂದು ಫಾರ್ಮಲ್ಲಿ, ಎಲ್ಲ ಉತ್ತರ ಪ್ರದೇಶದಿಂದ ಕರ್ಕೊಂಡ್ಬಂದಿದ್ದೀವಿ. ಈಗ ಇಲ್ಲಿ ಬಂದರೆ ಆರೋಳಿ ತವಿರೋದು, ಆರೋಳಿಂದ ಒಂದಷ್ಟು ದೂರದಲ್ಲಿ, ಅಲ್ಲಿಂದ ಟ್ರ್ಯಾಕ್ಟ್ರಿ ಕಳಿಸಿ 50-60 ಜನ ಬರ್ತಿದ್ರು ನನಗೆ. ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಯ್ತವ್ರೆ. ಯಾರು ಒಂದು ಸೂಜಿ ಇಟ್ಕೊಂಡು ದಾರ ಪೋಣಿಸ್ತಾರೆ ಅವರೆಲ್ಲ ಇಟ್ಕೊಯ್ತವ್ರೆ ಅದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ. ಯಾರ ದೃಷ್ಟಿ ಸರಿಯಾಗದೆ, ಯಾರು ಸೂಜಿಗೆ ನೂಲು ಪೋಣಿಸ್ತಾರೆ, ದಾರ ನೂಲಲ್ಲ, ದಾರ ಪೋಣಿಸ್ತಾರೆ, ಅವರೆಲ್ಲ ಹಂಗೆ ಪಿಕ್ ಮಾಡಿಬಿಡ್ತಾರೆ. ಇವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಯ್ತಾರೆ. ಈಗ ನನ್ನ ಬಂದಿದ್ದವರೆಲ್ಲ ಎಲ್ಲ ಇಂಡಸ್ಟ್ರಿಯಲ್ ಇದು. ನಾನೇನು ನನ್ನ ಮಿತಿಲಿ 300-400 ಕೊಡ್ಬೋದು, ನಾನು 1,000 ರೂಪಾಯಿ ಕೊಡ್ಕೋದು ವ್ಯವಸಾಯ ಮಾಡಿ. ನನಗೆ ಯು ಪಿನವ್ರು ಬಂದಾರೆ, ಅವರೆಲ್ಲ ಫ್ಯಾಕ್ಟ್ರಿ ಹೋಗ್ತಾರೆ, ಪಕ್ಕದ ಹಳ್ಳಿಯಿಂದನೇ ಬರ್ತಾರೆ. ಸೊ ಇದು ಒಂದು ಚಾಲೆಂಜ್ ಇದೆ ವ್ಯವಸಾಯದಲ್ಲಿ, ಇದು ಭಾರಿ ಚಾಲೆಂಜ್ ಇದೆ. ಅರ್ಥ ಆಯ್ತಾ? ಹೊಸ ಚಾಲೆಂಜ್ ಬರ್ತಾ ಇರ್ತವೆ. ನೀವು ಅಪ್ಡೇಟ್ ಆಗೋದು. ಇವತ್ತು ನಾನು ಫಸ್ಟ್ ಇಯರ್ PUC ಓದ್ತಿದ್ದಾಗ, ನಾನು ಊರಲ್ಲಿದ್ದಾಗ ನಾನು ರೇಷ್ಮೆ ಬೆಳೀತಿದ್ದೆ. ನನ್ನ ತಂದೆನೂ ಪ್ರೋಗ್ರೆಸಿವ್ ಫಾರ್ಮರ್. ಆವಾಗ ಏನು ಅಂತಂದರೆ 100 ಮೊಟ್ಟೆ ಇದ್ದರೆ ಒಂದು 7-8 ಜನ ಅದನ್ನ ಅಟೆಂಡ್ ಮಾಡಬೇಕಾಗಿತ್ತು. ಒಂದು 100 ಮೊಟ್ಟೆ ಇಟ್ಟರೆ ಹುಳ ಬದಲಾಯಿಸೋಕ್ಕೆಲ್ಲ ಬಂದಿದೆ. ಇವತ್ತು ಗಂಡ ಹೆಂಡತಿ ಇದ್ದರೆ 100 ಮೊಟ್ಟೆ ಹುಳ ಬೀಸ್ಬೋದು. ಇವತ್ತು ರೋಗನೂ ಕಮ್ಮಿ ಆಗಿದೆ, ಅದು ಮಾರುಕಟ್ಟೆನೂ ಇದೆ. ಅರ್ಥ. ಬಟ್ ಏನಾಗಿದೆ ಈಗ, ಆವಾಗ ಈ ಮಲಬರಿ ಅಂತೀವಲ್ಲ, ಇದನ್ನೆಲ್ಲ ಗಿಡಕ್ಕೆ ರೋಗನೇ ಇರಲಿಲ್ಲ. ಈಗ ಮೇಜರ್ ಪ್ರಾಬ್ಲಮ್ ಅದು. ಈಗ ಅದಕ್ಕೆ ಇದನ್ನೆಲ್ಲ ಯಾಕೆಂದರೆ ಔಷಧಿ ಹೊಡೆಯೋಂಗಿಲ್ವಲ್ಲ, ಅದು ತಗೊಂಡು ಹುಡುಕಾಗೋಂಗಿಲ್ವಲ್ಲ. ಈ ಥರದ ಬಿಗ್ಗೆಸ್ಟ್ ಚಾಲೆಂಜ್. ಈಗ ತೆಂಗು ರೋಗನೇ ನೋಡಿರಲ್ಲ ನಾವು. ಈಗ ನೋಡ್ತಾ ಇದ್ದೀರ, ಅದು ಹೈಬ್ರಿಡ್ ಗಿಡಗಳಿಗೆ ಆ ಒಂದು ವೈಟ್ ಫ್ಲೈ ಅಂತ ಬರ್ತಾ ಇದೆ. ಅದು ಎಲ್ಲ ಒಂದು ಗರಿ ಮೇಲೆ ಮರಕ್ಕೆ ಕಾರಿ ಒಂದು ಫಂಗಲ್ ಡಿಸೀಸು ಅಲ್ಲಲ್ಲ, ಬಿಸಿ ಅಲ್ಲ, ಅದು ಸೂಟಿ ಮಳ್ಳ ಅಂತ.
ಆ ಮಕ್ಳು ಗೊತ್ತಾಗ್ಬಾರ್ದು. ಸೂಟಿ ಮೋಲ್ಡ್ ನೋಡಿ, ನೀವು ಎಲೆ ಮೇಲೆಲ್ಲ ಕಪ್ಪು ಕಪ್ಪು ಕೂತದೆ, ಅದು ಫಂಗಲ್ ಡಿಸೀಸು ಆ ಸೂಟಿ ಮೋಲ್ಡು. ಈ ಚಿಟ್ಟೆ ಈ ಸಣ್ಣದು ಇಟ್ಟು ಕೂತು ಆ ನೆಕ್ಸ್ಟ್ ಹೋದರೆ ಅಲ್ಲಿ ಹೋಯ್ತಾ ಅದು. ಇವತ್ತು ಕೋಕೋನಟ್ ಈಲ್ಡೇ ಕಮ್ಮಿ ಆಗಿಬಿಟ್ಟಿದೆ. ನಾನು ನನಗೆ ಹೇಳ್ತಿದ್ದೆ 60 ರೂಪಾಯಿ ಅಂತ ಒಂದು ಕಾಯಿ ಉಳಿಸ್ಕೊಳ್ಸ. ಯಾಕೆ? ಇದು ಪ್ರೊಡಕ್ಷನ್ ಎಫೆಕ್ಟ್ ಆಯ್ತಾ ಇದೆ, ರೋಗ, ಹೊಸ ರೋಗ ಅದು ಸ್ಪ್ರೇ ಮಾಡೋಕ್ಕಾಯ್ತಾ ಇಲ್ಲ. ಏನು ತೆಂಗಿನ ಮರ 50 ವರ್ಷ 60 ಏನು ಸ್ಪ್ರೇ ಮಾಡ್ತಾರೆ ರೈತರು? ಇವತ್ತು ಆ ರೋಗ ಕಂಟ್ರೋಲೇ ಆಯ್ತಾ ಇಲ್ಲ, ಫುಲ್ ಈಲ್ಡೇ ಕಮ್ಮಿ ಆಗಿಬಿಟ್ಟಿದೆ. ಹಿಂಗೆ ರೈತ ಸಂಘದ ಹೋರಾಟ ಚಿಂತನೆ ಜೊತೆಗೆ ಈ ವೈಜ್ಞಾನಿಕವಾಗಿ ಏನು ಹೊಸ ಹೊಸ ಚಾಲೆಂಜಸ್ ಬರ್ತಾವೆ, ಇದ್ರ ಕಡೆಲ್ಲ ಚಿಂತನೆ ಕೊಡೋದು ಒಳ್ಳೆಯದು ಅಂತ ಹೇಳಿದ್ರು. ನಾನು ಹೆಚ್ಚಿಗೆ 10 ನಿಮಿಷ ಅಂದೆ, 15 ನಿಮಿಷ ಅಂದೆ, ಜಾಸ್ತಿ ಮಾತಾಡೋದು ಅನ್ನಿಸ್ತಿದೆ. ಇಂಥ ನಿಜವಾಗಿ ರೈತ ಪರ ಹೋರಾಟ ಮಾಡೋ ಸಂಘ ಬೆಳೆಸ್ಬೇಕು, ಉಳಿಸ್ಬೇಕು. ಅಟ್ಲೀಸ್ಟ್ ಹಸಿರು ಟವರ್ ನೋಡಿದ್ರೆ ಮೊದಲಿತ್ತು, ಎದುರು ಇಲ್ಲ. ನಾನೇ ನೋಡಿದ್ದೆ ತಾಲೂಕು ಆಫೀಸಲ್ಲಿ ಎದುರು ಭಾರಿ ಎದುರಿಗಿದ್ದಕ್ಕೆ ಏನಿಲ್ಲ. ಯಾರಿಗೆ? ಈ ಆಫೀಸರ್ಗಳಿಗೆ. ಬಹುಶಃ ಈ ಭ್ರಷ್ಟಾಚಾರ, ರೈತರಿಗೆ ಆಯ್ತಾ ಇರೋ ಸಣ್ಣ ಮಣ್ಣ ತೊಂದರೆಗಳು, ಈ ಅವ್ರಿಗೆ ನ್ಯಾಯ ದೊರಕ್ತಾ ಇರೋದು, ಅವ್ರು ವಯಸ್ಸಾದ ಮೇಲೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ ತಾಲೂಕು ಆಫೀಸಲ್ಲಿ ನಿಂತ್ಕೋತಾ ಇರೋದು. ಇಂಥದ್ರ ಬಗ್ಗೆ ನೀವೆಲ್ಲ ಹೋರಾಟನ ನೀವು ರೂಪಿಸ್ಬೇಕು ಅಂತ ಹೇಳಿ ನನ್ನನ್ನು ಕರೆದು 4 ಮಾತು ಹಂಚ್ಕೊಳ್ಳಿಕ್ಕೆ ಹೇಳಿರೋಂಥ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ರೈತ ಸಂಘದ ಎಲ್ಲ ನಮ್ಮ ಹಿರಿಯರಿಗೆ ನಿಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜಿಲ್ಲೆಯ ನೂತನ ಯುವ ಘಟಕವನ ರಾಜ್ಯದ ಅಧ್ಯಕ್ಷರು ಮತ್ತು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಮಲ್ಲಯ್ಯ ಸರ್ ಅವರು, ಶ್ರೀಗಣ್ ಸರ್ ಅವರು, ವೇದಿಕೆ ಎಲ್ಲರೂ ಕೂಡ ಆ ಚಾಲನೆಯನ್ನು ಕೊಡಬೇಕು. ಕಾರ್ಯದರ್ಶಿಯಾಗಿ ಮಾಗಡಿಯವರು, ರವಿ ಚನ್ನಪಟ್ಟಣ ಜಿಲ್ಲಾ ಉಪಾಧ್ಯಕ್ಷರು, ರವಿಚಂದ್ರ ಕನಕಪುರ ಜಿಲ್ಲಾ ಉಪಾಧ್ಯಕ್ಷರು, ಚಂದ್ರು ಚೋಡಯ್ಯನದೊಡ್ಡಿ ರಾಮನಗರ ಉಪಾಧ್ಯಕ್ಷರಾಗಿ ನೇಮಕವನ್ನು ಅಧ್ಯಕ್ಷರು ಮಾಡಬೇಕು ಅಂತ ಕೇಳಬಹುದು. ಅಷ್ಟು ಜನ ವೇದಿಕೆ ಬರಬೇಕು. ಜಯವಾಗಲಿ, ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರಿಗೆ, ಜಿಲ್ಲಾ ರೈತ ಯುವ ಘಟಕಕ್ಕೆ ಸರ್, ಊಟ ಇದೆ, ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ದಯಮಾಡಿ. ರೈತ ಮುಖಂಡರು ದಯವಿಟ್ಟು ಕೂತ್ಕೊಳ್ಳಿ. ಹಂಗೆ ಎದ್ದು ದಯಮಾಡಿ ಕೂತ್ಕೊಳ್ಳಿ. ಅದೇ ರೀತಿ ಬನ್ನಿ ಬನ್ನಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಹೊರಟಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಬಡಗಲ್ಪುರ ನಾಗೇಂದ್ರ ಸರ್ ಅವ್ರನ್ನ ನೆನಪು ಮಾಡ್ಕೊಳ್ತಾ, ಅದೇ ರೀತಿ ಬಡಗಲ್ಪುರ ರೈತರಾಗಿ RES ಸಂಸ್ಥೆಯ ಅಧ್ಯಕ್ಷರು ಆಗಿದ್ದೆ, ಬಹಳ ಯಶಸ್ವಿಯಾಗಿ ಕಾಲೇಜು ಮತ್ತು ಆಡಳಿತ ಮಂಡಳಿ ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಶ್ರೀಕಂಠ ಸರ್ ಅವರೇ, ರಾಮನಗರ ಜಿಲ್ಲೆ ರಾಜ್ಯಾದ್ಯಂತ ನಂಜುಂಡಸ್ವಾಮಿ ಅವರ ಜೊತೆಯಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು 71 ವರ್ಷ ಆಗಿದ್ರೂ ಕೂಡ ಇನ್ನೂ ಕೂಡ ಸಂಘಟನೆಯನ್ನ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಮಲ್ಲಯ್ಯನವರೇ, ಈ ಕಾರ್ಯಕ್ರಮದ ರೂವಾರಿ, ನನ್ನ ಆತ್ಮೀಯ ಸ್ನೇಹಿತರು, ಒಂದೊಳ್ಳೆ ಕಾರ್ಯಕ್ರಮ ಮಾಡಬೇಕು, ನಂಜುಂಡಸ್ವಾಮಿ ಅವ್ರನ್ನ ನೆನೆಸ್ಕೋಬೇಕು ಸರ್, ನೀವೆಲ್ಲ ನಮ್ಮ ಜೊತೆಲಿರಬೇಕು, ಕನ್ನಡ ಪರ ಸಂಘಟನೆಯವರು ನೀವೆಲ್ಲ ನಮ್ಮ ಆತ್ಮೀಯರು ಇಲ್ಲೆಲ್ಲ ಕೂತು ಎಲ್ಲ ಇರಬೇಕು ಅಂತಂತೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಸಂಚಾಲಕರು, ಆತ್ಮೀಯರು ಆಗಿರ್ತಕ್ಕಂಥ ಮುನ್ರಾಜು ಸರ್ ಅವರೇ, ಈ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ತಿಮ್ಮೇಗೌಡ್ರೆ, ಮತ್ತಿನ್ನೊಬ್ಬರು ರಾಜ್ಯ ಸಮಿತಿಯ ಸದಸ್ಯರಾದಂಥ ಕೃಷ್ಣಯ್ಯನವರೇ, ವಿಶೇಷವಾಗಿ GKVKನಲ್ಲಿ ಪ್ರೊಫೆಸರ್ ಆಗಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ
ನನ್ನ ಕನಕಪುರ ತಾಲೂಕಿನಲ್ಲಿ ನಾನು ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥ ನಮ್ಮ ಪುಟ್ಟರಾಜು ಸರ್ ಅವರೇ, ನಮ್ಮ ಡೀನ್ ಸಾಹೇಬ್ರೆ, ನಮ್ಮ ಕಾಲೇಜಿನ ವೀರಭದ್ರಪ್ಪನವರೇ, ಚನ್ನಪಟ್ಟಣ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಣ್ಣವರೇ, ರಾಜಣ್ಣವರೇ, ಚೌಕಿಮಠ್ ಅವರೇ, ನಮ್ಮ ಕನಕಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ಸಿದ್ದೇಗೌಡ್ರೆ ಆಗುತ್ತೆ, ಮತ್ತು ಪುಟ್ಲಿಂಗಯ್ಯನವರೇ, ಚಿಕ್ಕಪ್ಪೇಗೌಡ್ರೆ, ನಮ್ಮ ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಕೋಗಿ ಗಿರಿಯಪ್ಪನವರೇ, ಚೀಟ್ಕುಪ್ಪೆ ರಾಜೇಶ್ ಅವರೇ, ನಮ್ಮ ಇನ್ನೊಬ್ಬರು ಕನ್ನಡಪರ ಕಟ್ಟಾಳು ಕನ್ನಡ ಭಾಸ್ಕರ್ ಅವರೇ, ಮತ್ತು ಎಲ್ಲರೂ ಯಾರು ಕೂಡ ಯಾರನ್ನಾದ್ರೂ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ನನ್ನ ಸಹೋದರಿ ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ, ರತ್ನಮ್ಮನವರೇ, ಇನ್ನೊಬ್ಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಹೆಗಲು ಕೊಟ್ಟಂಥ ನನ್ನ ಸಹೋದರರು, ಕರ್ನಾಟಕ ಸಂಘದ ಉಪಾಧ್ಯಕ್ಷರು, ನಗರಸಭಾ ಸದಸ್ಯರು ಕೂಡ ಆಗಿರ್ತಕ್ಕಂಥ ಸ್ಟುಡಿಯೋ ಚಂದ್ರೂರವರೇ, ನಿಮ್ಮನ್ನು ವಿಶೇಷವಾಗಿ ನಾವು ನೆನೆಸಿಕೊಳ್ಬೇಕು. ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು, ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಸುರೇಶ್ ಅವರು, ನಮ್ಮ ನಮ್ಮ ಜನನಂದನ ಚಾನೆಲ್ನ ನಮ್ಮ ಉಮಾಶಂಕರ್ ಅವರು, ವಿಜಯ ಕರ್ನಾಟಕದ ರಿಪೋರ್ಟರ್ ಆಗಿದ್ದಂಥ ಹುಚ್ಚಪ್ಪನವರು ಕೂಡ ಬಂದಿದ್ರು. ಮತ್ತೆ ಈಗ ತಾನೇ ಬೆಳಗ್ಗೆಯಿಂದನೂ ಕೂಡ ಇದು ನನ್ನ ಭಾಷಣ ಮತ್ತೆ ವಂದನಾರ್ಪಣೆ ಎರಡೂ ಮಾಡ್ಬಿಡ್ತಾ ಇದ್ದೀನಿ, ದಯವಿಟ್ಟು ಕಾಲ ಆಗಿರೋದ್ರಿಂದ. ಆಮೇಲೆ ಅಧ್ಯಕ್ಷರು ಭಾಷಣ ಆದಂಗೆ ಅಧ್ಯಕ್ಷರತೆ ಮಾಡ್ತಾರಣ ಅಭಿನಂದನೆ, ನಾನು ಯಾರನ್ನೂ ಮಿಸ್ ಮಾಡ್ದಂಗೆ ಹೇಳ್ಬಿಡ್ತೀನಿ ಇದರಲ್ಲೇ. ಮತ್ತೆ ಬೆಳಗ್ಗೆಯಿಂದನೂ ಕೂಡ ನಮ್ಮ ಚಂದ್ರಾಜು ಮತ್ತು ತಂಡದವರು ರೈತ ಗೀತೆಗಳನ್ನು ಹೇಳಿ ನಮ್ಮನ್ನೆಲ್ಲರನ್ನೂ ಕೂಡ ರಂಜಿಸಿದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಕಬ್ಬಳೇಗೌಡರು ಬರಬೇಕಿತ್ತು, ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಅಭಿನಂದನೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೊಬ್ಬರು ಸಿಂಧೂರ್ ಗ್ರೂಪ್ನ ಮಾಲೀಕರು ಗುಂಡಣ್ಣವರು, ಅವರು ಕೂಡ ಬರಬೇಕಿತ್ತು, ನಮ್ಮ ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ನಾವು ಇರ್ತೀವಿ ಅಂತೇಳಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೊಬ್ಬರು ಸಮಾಜ ಸೇವಕರು ಮರಳವಾಡಿ ಅನಿಲ್ ಅಣ್ಣವರು, ಅವರು ಮೋಸ್ಟ್ಲಿ ನಾವೆಲ್ಲ ಊಟ ಮಾಡೋ ಟೈಮ್ ಬಂದರೂ ಬರ್ಬೋದು, ಬರ್ತಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತೆ ಈ ಜಿಲ್ಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಮಲ್ಲಯ್ಯನವರು ಈ ಕಡೆ ಕೇಳಬೇಕು, ದಯವಿಟ್ಟು ಮಲ್ಲಣ್ಣವರು. ಈಗ ತಾನೇ ಶ್ರೀಕಂಠ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ರು, ನಾವೆಲ್ಲರೂ ಕೂಡ ಆ ವಿಚಾರಗಳನ್ನು ಮೈಗೂಡಿಸ್ಕೋಬೇಕು. ಎಲ್ಲೋ ಸಂಘಟನೆ ದಿಕ್ಕು ತಪ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನ, ಅವರ ಮನದಾಳದ ಮಾತನ್ನು ಹೇಳಿದ್ರು. ಹಾಗಾದ್ರೆ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥಕೋಬೇಕು. ನಮ್ಮ ಹೋರಾಟಗಾರರಿಗೆ ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ, ನಾನು ಮಾಡೋದೆಲ್ಲ ಸರಿ ಅನ್ಕೊಂಡು ನಾವು ಮುನ್ನುಕ್ಕೊಂಡು ಹೋಗ್ತಿರ್ತೀವಿ. ಹೀಗೆ ಇಂಥ ವ್ಯಕ್ತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮನ್ನ ದಿನನಿತ್ಯನೂ ಕೂಡ ಅವ್ರನ್ನ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಈಗ ರೈತ ಸಂಘದ ಎಷ್ಟು ಗುಂಪುಗಳು, ಕನ್ನಡ ಪರ ಸಂಘಟನೆಗಳು ಎಷ್ಟು ಗುಂಪುಗಳಿದ್ದಾವೆ, ಯಾರ್ಯಾರ ಅವತಾರಗಳು ಏನೇನು ಅಂತಕ್ಕಂಥದ್ದನ್ನ ಜನರು ಹೆಂಗೆ ತಿಳ್ಕೊಂಡಿರ್ತಾರೆ, ಇವೆಲ್ಲವನ್ನೂ ಕೂಡ ನಾವೆಲ್ಲ ಕೂಡ ಮನಗಂಡು. ನಮ್ಮ ಲೋಕೇಶ್ ಅವರು ಮಾಗಡಿ ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ತಾಲೂಕು ಅಧ್ಯಕ್ಷರು ಬಹಳ ಹೋರಾಟ ಮಾಡ್ಕೊಂಡು ಬರ್ತಾರೆ. ಅವರು ಕೂಡ ನಮ್ಮಂಗೇನೆ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ವಿರೋಧ ಮಾಡ್ಕೊಂಬಂದು. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಜಿಲ್ಲೆನಲ್ಲಿ ನಮ್ಮ ಹೋರಾಟದ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ರಾಮನಗರ ಜಿಲ್ಲೆಯ ನಾವೆಲ್ಲ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕ್ಷೇತ್ರದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರು, ನಾನು ಒಂದು ಸಮಯದಲ್ಲಿ ಅಧಿಕಾರವನ್ನು ಓದಿ ಕಿತ್ಕೊಂಡೆ ಅಂತಂತೇಳಿ ನೀವು ಮಾಧ್ಯಮದಲ್ಲಿ ಕೂಡ ನೋಡಿದ್ದೀವಿ, ಓದಿ ಕಿತ್ಕೊಂಡೆ. ಹಾಗಾದ್ರೆ ನಮ್ಮ ಹೋರಾಟವನ್ನು ಕಿತ್ಕೊಂಡಿರ್ತಕ್ಕಂಥ DC-ಗೆ ನಾವೇನ್ ಮಾಡ್ಬೇಕು ನೀವು ಹೇಳಿ? ನಿಮ್ಗೆ ಅಧಿಕಾರ ಸಿಗ್ಲಿಲ್ಲ ಅಂತೇಳಿ ನೀವು ಒದ್ ಕಿತ್ಕೊಂಡ್ರಿ. ನಮ್ಮ ಹೋರಾಟದ ಹಕ್ಕನ್ನ ಕಿತ್ಕೊಂಡಿರ್ತಕ್ಕಂಥ ಈ ಅವಿವೇಕಿ ಜಿಲ್ಲಾಧಿಕಾರಿಗೆ ನಾವಾಗಾದ್ರೆ ಕೊರಳು ಪಟ್ಟಿ ಹಿಡ್ಕೊಂಡು ಕೇಳಬೇಕಾ? ಅಥವಾ ಮಂಡ್ಯ ಭಾಗದಲ್ಲಿ ನಮ್ಮ ಇವತ್ತು ಕೆಂಪುಗೌಡರು ಬರಲಿಲ್ಲ, ಯಾಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಮಂಡ್ಯ ಮುಖಂಡರು ಅಲ್ಲಿ ಹೆಂಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಗೇಟನ್ನು ಮುರಿದು ಒಳಗೆ ನುಗ್ಗಿದ್ರು, ಅದೇ ಮಾದರಿಯಲ್ಲಿ ನಾವು ಕೂಡ ನುಗ್ಗಿ ಈ ಜಿಲ್ಲಾಧಿಕಾರಿಗಳ ಕೊಳಪಟ್ಟಿ ಹಿಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಭೆಯಲ್ಲಿ ಮಲ್ಲಯ್ಯನವ್ರು ನಿರ್ಣಯ ಮಾಡಿ ಹೇಳ್ಬೇಕು. ನೀವು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟಗಾರರ ಹೋರಾಟಕ್ಕೆ ಯಾವುದೇ ಈ ಜಿಲ್ಲೆನಲ್ಲಿ ಮನ್ನಣೆ ಇಲ್ಲ. ನಾವೀಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರು ಕೂಡ ಪೊಲೀಸ್ನವ್ರನ್ನ ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಿ ತುಂಬಿ ನಮ್ಮ ಬಗ್ಗೆ ಕೇಸ್ಗಳಾಕ್ಸಿ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಹೊರಟಿರ್ತಕ್ಕಂಥ ಇಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ಒಂದು ಖಂಡನ ನಿರ್ಣಯವನ್ನು ಈ ಸಭೆಯಲ್ಲಿ ನೀವು ಮಂಡಿಸಬೇಕು.
ಮುಂದಿನ ಹೋರಾಟದ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಹೋರಾಟಗಾರರಿಗೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಸ್ಥೈರ್ಯಗಳು ಕೂಗು. ನಮ್ಮ ಲೋಕೇಶ್ ಆಗ್ಲೇ ಮನಸ್ಸಲ್ಲಿ ಅನ್ಕೊಂಡಿರ್ತಾನೆ, ಏನು ಎಸ್ತಿಗಳು ಬರೋದು ಏನು ಮಾಡೋಕ್ಕಾಯ್ತಲ್ವಲ್ಲ ಈ DC ಅಂತ. ಇಲ್ಲ, DC ಈ ಜಿಲ್ಲೆ ಬಿಟ್ಟು ತೊಲಗಬೇಕು. ನಾವೆಲ್ಲರೂ ಕೂಡ ಯಾರು ಕೂಡ ಈ DC ಇರೋವರೆಗೂ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ ಹಾಕೋದಿಲ್ಲ ಅಂತೇಳಿ ಒಂದು ಪ್ರತಿಜ್ಞೆ ಮಾಡಬೇಕು. ಮುಖ್ಯಮಂತ್ರಿಗಳ ಜೊತೆ ಕೂಡ ನಮ್ಮ ಮಲ್ಲಯ್ಯನವರು ಮೊನ್ನೆ ಬಜೆಟ್ ಮೀಟಿಂಗ್ ಅಲ್ಲಿ ಹೋಗಿ ಮಾತಾಡಿದ್ದಾರೆ ಖುದ್ದು. ಈ ಜಿಲ್ಲಾಧಿಕಾರಿಗಳ ಬಗ್ಗೆ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇದನ್ನ ನಾನು ಯಾಕೆ ಈ ಸಂದರ್ಭ ಮತ್ತೆ ಈಗ ನೋಡಿ, ರಾಜಕಾರಣಿಗಳು ನಮ್ಮ ರೈತರ ಭೂಮಿಯನ್ನು ನಮ್ಮ ಹೊಂಗಾಣಿ ದೊಡ್ಡಿ ಗ್ರಾಮದಲ್ಲಿ ಈಗಾಗಲೇ ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು 66 ಎಕರೆ ಜಮೀನು ಒಂದು ಗ್ರಾಮವನ್ನೇ ಒಕ್ಲೆಬ್ಬಿಸಿರುವಂಥದ್ದು ಈಗಾಗಲೇ ನಾವು ಮೊಕದ್ದಮೆ ಹೂಡಿದ್ದೀವಿ, ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ದೀವಿ. ಅವ್ರ ಪರವಾಗಿ ನಮ್ಮ ಮುನ್ರಾಜ್ ಅವರು ನಾವು ಪ್ರಾಮಾಣಿಕವಾಗಿ ಆ ಗ್ರಾಮದ ರೈತರ ಪರವಾಗಿ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು 89ನೇ ಹುಟ್ಟುಹಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿರವರು ನಮ್ಮ ಈ ತಾಲೂಕಿನ ಅಳಿಯ ಮರಳವಾಡಿ ಅವರ ಶ್ರೀಮತಿಯವರು ನಮ್ಮ ಮರಳವಾಡಿ ಆರೋಹಳ್ಳಿ ತಾಲೂಕಿನ ಮರಳವಾಡಿಯವರು. ಈ ತಾಲೂಕಿನ ಜನ ನಮ್ಮ ಉಮೇಶ್ ರಾವ್ ಅಂತೇಳಿ ಒಬ್ರು ನಮ್ಮ ಲೀಡರ್ ಇದ್ದಾರೆ ಇಲ್ಲಿ, ನಮ್ಮ PGR ಸಿಂಧೆ ಅವರು ಆತ್ಮೀಯರು, ಅವರು ಕೂಡ ಅವ್ರ ರಿಲೇಷನ್ ಅಂತೆ ಹುಡುಗಿ. ನನಗೆ ಈ ಕಾರ್ಯಕ್ರಮದ ಬ್ಯಾನರ್ಗಳೆಲ್ಲ ನೋಡ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ನೆಂಟರು, ನಾನು ಅವ್ರ ಸಮುದಾಯದ ಒಂದು ಕಾರ್ಯಕ್ರಮ ಇದಿಲ್ಲ, ನಾನು ಬರ್ತಿದ್ದೆ ಅಂತ ವಾಲಂಟಿಯರ್ ನೋಡ್ಬಿಟ್ಟು ಪಾಪ ಅವ್ರನ್ನ ನಾವು ಕರೆದೂ ಇರಲಿಲ್ಲ. ಹಾಗಾಗಿ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಅವ್ರದೇ ಆದಂಥ ಚಿಂತನೆಗಳ ಬಗ್ಗೆ ಬಹಳ ಅಭಿಮಾನಿಗಳ ವರ್ಗ ಇದೆ, ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿಗಳ ವರ್ಗ ಇದೆ. ಆ ನಿಟ್ಟಿನಲ್ಲಿ ನಾನು ಈ ಸರ್ಕಾರಕ್ಕೆ, ಈ ಸಭೆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಎಲ್ಲ ಮಹನೀಯರ ಪುತ್ಥಳಿಯನ್ನು ವಿಧಾನಸೌಧದ ಮುಂದೆ ನಿರ್ಮಿಸಿದ್ದೀನಿ. ಕೆಚ್ಚದೆಯ ರೈತ ಹೋರಾಟಗಾರರು 2-3 ಬಾರಿ ವಿಧಾನಸಭೆಗೆ ಹೋಗಿ ಗರ್ಜನೆ ಮಾಡಿದ, ರೈತರ ಪರವಾಗಿ ಗರ್ಜನೆ ಮಾಡಿದಂಥ ನಂಜುಂಡಸ್ವಾಮಿ ಅವರ ಪ್ರತಿಮೆಯನ್ನು ನೀವು ಮಾಡಲಿಲ್ಲ. ಮುಂದಿನ ವರ್ಷದೊಳಗೆ ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತಂತೇಳಿ ಮುಖ್ಯಮಂತ್ರಿಗಳವರಿಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ನಾವೆಲ್ಲ ತಂಡ ಹೋಗಿ ಒಂದು ಅಪೀಲ್ ಮಾಡ್ಕೋಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ಈ ಸಭೆ ಮಾಡಬೇಕು ಅಂತಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ನಮ್ಮೆಲ್ಲ ಹೋರಾಟಗಾರರ ಫಲವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಿಕೊಡ್ತಾ ಇದ್ದೀವಿ. ಆದರೂ ಕೂಡ ಹಾರೋಹಳ್ಳಿ ಭಾಗದಲ್ಲಿ, ನಮ್ಮ ಹಾರೋಹಳ್ಳಿ ಭಾಗದ ಒಂದಷ್ಟು ಜನ ರೈತರು ಬಂದಿರಬೇಕು. ಇತ್ತೀಚೆಗೆ ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇತ್ತೀಚಿನ ದಿನಗಳಲ್ಲಿ 1 ತಿಂಗಳಲ್ಲಿ 4ರಿಂದ 5 ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ. ಆ ಭಾಗದಲ್ಲಿ ಏನು ಇಂಡಸ್ಟ್ರಿಯಲ್ ಇದೆ, ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕಲ್ಮಶ ಆಗ್ತಿದೆ. ಎಲ್ಲ ವೇಸ್ಟೇಜ್ಗಳನ್ನು ಬಿಟ್ಟು ನಮ್ಮ ರೈತರ ಜಮೀನುಗಳು ಹಾಳಾಗ್ತಾ ಇದ್ದಾವೆ, ರೈತರು ಆ ಕೆರೆ ಕಟ್ಟೆಗಳು ಹಾಳಾಗ್ತಾ ಇದ್ದಾವೆ, ಅಲ್ಲಿ ದನ ಕರುಗಳು ಸಾಯ್ತಾ ಇದ್ದಾವೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ. ಇದ್ರ ಬಗ್ಗೆ ಮತ್ತೆ ಅಲ್ಲೊಂದು ಫೈರ್ ಸ್ಟೇಷನ್ ಬೇಕು ಅಂತೇಳಿ ಇಷ್ಟು ಒತ್ತಾಯ ಇದ್ರೂ ಕೂಡ ಯಾರು ಕೂಡ ಇನ್ನು ರಾಮನಗರದ ಶಾಸಕರೊಬ್ರು ಇದ್ದಾರೆ, ಇಕ್ಬಾಲ್ ಹುಸೇನ್ ಅಂತೇಳಿ, ಒಂದು ಆರೆ ಹಿಡ್ಕೊಂಡು ಒಂದು ಗುದ್ಲಿ ಹಿಡ್ಕೊಂಡು ನಿಂತ್ಕೊಂಡು ಒಂದು ಪೂಜೆ ಮಾಡೋದು ಬಿಟ್ರೆ ಯಾವುದೇ ಕೆಲಸ. ಮತ್ತೆ 700 ಕೋಟಿ ಹಣವನ್ನ ನಾನು ರಾಮನಗರ ಜಿಲ್ಲೆಗೆ ತಂದಿದ್ದೀನಿ ಅಂತೇಳಿ ಸುಳ್ಳನ್ನ ಹೇಳ್ಕೊಂತಿರ್ತಕ್ಕಂಥ ಇಂಥ ಶಾಸಕರ ಬಂಡವಾಳವನ್ನ ಇನ್ನೊಂದು ನಮ್ಮ ಮಲ್ಲಯ್ಯನವ್ರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ರಾಮನಗರ ಜಿಲ್ಲಾ ಹೆಡ್ ಕ್ವಾರ್ಟರ್ ಮಾಡ್ತೀವಿ. ಒಂದು ಶ್ವೇತಪತ್ರ ಹೊಡಿಸ್ಬೇಕು. 700 ಕೋಟಿ ಎಲ್ಲಿ ತಂದಿದ್ದೀರಿ, ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ? ಬರೀ ಗುದ್ಲಿ ಹಿಡ್ಕೊಳ್ಳೋದು, ಆರ ಹಿಡ್ಕೊಳ್ಳೋದು, ಪೂಜೆ ಮಾಡೋದು, ಜನರಿಗೆಲ್ಲ ಸುಳ್ಳು ಹೇಳ್ಕೊಬರೋದು. ಈಗಾಗಲೇ ಈ ಸರ್ಕಾರ ದರಿದ್ರ ಭಾಗ್ಯಗಳನ್ನು ಕೊಟ್ಟು ಈಗಾಗಲೇ ಬೀದಿಗೆ ಬಂದ್ಬಿಟ್ಟಿದೆ. ನೆನ್ನೆ ಬಜೆಟ್ ನೋಡಿದ್ದೀರಿ ನೀವು, 28% ಸಾಲ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಂಥ ಈ ಸರ್ಕಾರ ನಾಚಿಕೆ ಆಗ್ಬೇಕು. ಆಯವ್ಯಯ ನೋಡಿದೆ ನಾನು ಬಜೆಟ್ನಲ್ಲಿ. ಅದನ್ನು ಯಾರು ಈ 4,09,000 ಕೋಟಿ ಬಜೆಟ್ ಅನ್ನ ಏನು ಈ ಮುಖ್ಯಮಂತ್ರಿಗಳು ನಿನ್ನೆ ಮಂಡನೆ ಮಾಡಿದ್ದಾರೆ, ಅದರಲ್ಲಿ ಯಾವ ಮೂಲದಿಂದ ನಾನು ಯಾವ್ಯಾವ ಇದನ್ನ ಸಂಪನ್ಮೂಲ ತರ್ತೀನಿ ಅಂತಕ್ಕಂಥದ್ದನ್ನ ಒಂದು ಲಿಸ್ಟ್ ನೋಡಿದೆ ಮಲ್ಲಣ್ಣವ್ರೆ. 28% ಸಾಲ ತರ್ತಾರಂತೆ. ನಾಚಿಕೆ ಆಗ್ಬಾರ್ದ ನಿಮಗೆ ಮುಖ್ಯಮಂತ್ರಿಗಳೇ? ಇದನ್ನ ನಮ್ಮ ರೈತರ ತಲೆ ಮೇಲೆ ಹಾಕೋದು. ಈ 20% ಯಾವುದು ಸಾಲ ತಂದ್ಬಿಟ್ಟು ನಮ್ಮ ರೈತರ ತಲೆ ಮೇಲೆ ಟ್ಯಾಕ್ಸ್ ರೂಪದಲ್ಲಿ, ನಮ್ಮ ನೋಡಿ ನಮ್ಮ ಅಫಿಷಿಯಲ್ಸ್ಗಳು ಅವ್ರಿಗೆ ಟ್ಯಾಕ್ಸ್ ರೂಪದಲ್ಲಿ, ನಮಗೆ ಕಂದಾಯ ರೂಪದಲ್ಲಿ ನಮ್ಗೆ ಹಾಕುವಂಥದ್ದು. ಸಾಲ ತಂದು ಮಾಡೋಕೆ ನೀನೇ ಬೇಕೇ? ನೋಡಿ, ಸುಮಾರು ವೀರೇಂದ್ರ ಪಾಟೀಲ್ ಮೋಸ್ಟ್ಲಿ ನಾನು ತಿಳ್ಕೊಂಡಂತ ಈ ಎಲ್ಲ ವೀರೇಂದ್ರ ಪಾಟೀಲ್ ಲಾಸ್ಟ್ ಇರಬೇಕು ಅನ್ಸುತ್ತೆ. ದೇವೇಗೌಡರು ಮುಖ್ಯಮಂತ್ರಿ ಆಗಿರೋ ಗಂಟನೂ ಕೂಡ ಒಂದು ಈ ಕೋತ ಬಜೆಟ್ ಅನ್ನ ಮಂಡನೆ ಮಾಡ್ತಿರ್ಲಿಲ್ಲ. ಸರಿದೂಗಿಸ್ಕೊಂಡು ಮತ್ತು ಸಮಾನವಾಗಿ ಆ ಸಂಪಾದನೆ ಮತ್ತು ವೆಚ್ಚ ಎರಡನ್ನು ಕೂಡ ಸರಿದೂಗಿಸ್ಕೊಂಡು ಬರ್ತಿದ್ರು.
ಅದಾದ ನಂತರ ನೋಡಿ ಪೈಪೋಟಿ ಆದಂಥ ಮುಖ್ಯಮಂತ್ರಿಗಳು ದಿನನಿತ್ಯನೂ ಪೈಪೋಟಿ. ನೀನು 10,000 ಕೋಟಿ ಸಾಲ ಮಾಡಿದರೆ ಇನ್ನೊಂದು ಬರೋ 20,000 ಕೋಟಿ ಸಾಲ ಮಾಡೋದು. ಆಮೇಲೆ ನನ್ನ ರೈತರ ಪರವಾಗಿ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಚೊಕ್ಕದಾದಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇನ್ನೂ ಒಂದಷ್ಟು ಜನಸಂಖ್ಯೆ ಬರಬೇಕಿತ್ತು ಅಂತೇಳಿ ನಮ್ಮ ನಿರೀಕ್ಷೆ ಇತ್ತು. ಒಂದಷ್ಟು ಜನ ಏನೋ ಕಾರಣಾಂತರದಿಂದ ಬರ್ಲಿಕ್ಕಾಗಲಿಲ್ಲ. ಆದರೂ ಕೂಡ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಒಂದು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮಾಡಿದೆ. ಏನಾರ ಲೋಪ ಆಗಿದ್ರೆ ನಮ್ಮ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ, ನಮ್ಮ ಇನ್ನೊಂದು ಕ್ಷಮೆ ಇರಲಿ, ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರನ್ನೇ ನಾನು ಮರೆತುಬಿಟ್ಟಿದೆ. ನಮ್ಮ ಸ್ನೇಹಿತರು, ಆತ್ಮೀಯರು, ನಮ್ಮ ಚಂದ್ರಶೇಖರ್ ಅವರು ಬಹಳ ಉತ್ಸಾಹಿಗಳು. ನಮ್ಮ ರಾಜ್ಯಾಧ್ಯಕ್ಷರ ಜೊತೆಲಿ ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ನಮ್ಮ ರಾಮನಗರ ಜಿಲ್ಲೆಗೆ, ನಮ್ಮ ಮುನ್ರಾಜ್ ಅವರಿಗೆ ಬಹಳ ಆತ್ಮೀಯರು. ಹಾಗಾಗಿ ಅವರು ಕೂಡ ಬೆಂಗಳೂರು ಭಾಗದಲ್ಲಿ ಒಳ್ಳೊಳ್ಳೆ ಹೋರಾಟಗಳು ನಮ್ಮ ಜೊತೆಲೆಲ್ಲವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಕೂಡ ಭಾಗವಹಿಸಿದ್ದಕ್ಕೆ ನಮಗೆಲ್ಲ ಕೂಡ ಹೆಮ್ಮೆ ಇದೆ. ಹಾಗಾಗಿ ಇನ್ನೇನೋ ಎಲ್ರಿಗೂ ಊಟಕ್ಕೆ ಸಮಯ ಆಗಿದೆ. ಅಧ್ಯಕ್ಷತೆ ಭಾಷಣ ಮಲ್ಲಣ್ಣವರು ಒಂದೆರಡು ಮಾತಾಡ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಕೊನೆಯವರೆಗೂ ಬಂಧುತ್ವದಿಂದನೂ ಕೊನೆಯವರೆಗೂ ವಿದ್ಯಾರ್ಥಿಗಳು ಬಹಳ ಶಿಸ್ತುಬದ್ಧವಾಗಿ ಕೂತಿದ್ದೀರಿ. ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ, ನಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಈಗ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತಂದ್ರೆ ಮಲೈನವರೇ, ನಮ್ಮ ಅನಿಲಣ್ಣ ಅಂತೇಳಿ ಸಮಾಜ ಸೇವಕರು, ಅವರು ರೈತರ ಕಂಡ್ರೆ ಬಹಳ ಪ್ರೀತಿ ಅವ್ರು ಅಂತ ಹೇಳ್ತಾರೆ. ಆದ್ರೂ ಇವತ್ತು ಬಿಡೋದಿಲ್ಲ. ನಾನು ಚಂದ್ರಿಗೆ ಹೇಳಿದ್ದೆ, ಮುನ್ರಾಜ್ ಅವರಿಗೆ, ಯಾವುದೇ ಕಾರಣಕ್ಕೂ ಅವ್ರ ಖಾಲಿ ಚೇರಿದ್ರು ಬರೋಗಿಲ್ಲ, ಕೂರಿಸ್ಲೇಬೇಕು ವೇದಿಕೆಗಿಂತ. ದಯವಿಟ್ಟು ನೀವು ಎಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು. ಇವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಲಿರ್ತಾರೆ, ನಮಗೆ ಎಲ್ಲ ಸಹಕಾರ ಮಾಡ್ತಾರೆ. ಇವತ್ತು ನಮ್ಮ ರೈತರುಗಳಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹೇಳ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ನಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ. ಈಗ ನೀವೆಲ್ಲ ಹೋದ್ಮೇಲೆ ನಮಗೆ ಬೈತಾರೆ ಅವರು, ನೀವು ಯಾಕೆ ಹೇಳಿದ್ರಿ, ನಾವು ಮಾಡೋದನ್ನ ನೀವು ಹೇಳ್ಬಾರ್ದು ಅಂತ. ಆದ್ರೂ ನಮ್ಮ ಈಗ ಮಾಡಾದ್ಮೇಲೆ ಹೇಳಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಮುಜುಗರ. ಹಾಗಾಗಿ ಅನಿಲಣ್ಣ ಅವರಿಗೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆ ತಟ್ಟಿ ನಾವು ಸ್ವಾಗತವನ್ನು ಮಾಡಿ, ಈಗ ನಮ್ಮ ಮಲ್ಲಯ್ಯನವರು ಒಂದೆರಡು ಮಾತು ವೇದಿಕೆ ಮಾತುಕತೆ ಇರ್ಬೋದು, ಮುಂದೆ ಇರ್ತಕ್ಕಂಥ ಎಲ್ಲರೂ ಮತ್ತು ವಿದ್ಯಾರ್ಥಿಗಳಿದ್ದೀರಿ, ನಿಮಗೆಲ್ಲ ವಂದನೆಗಳನ್ನು ಅರ್ಪಿಸ್ತಾ, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ರೈತರಿಗೆ ಬಾಯಿ ಕೊಟ್ಟಂಥವ್ರು. ಯಾಕೆ ಅಂತ ಅಂದರೆ, ರೈತರುಗಳು ಸುಮಾರು 80ರ ದಶಕದಲ್ಲಿ ಆಗಿದ್ದಂಥ ಒಬ್ಬ ವಿಲೇಜ್ ಅಕೌಂಟೆಂಟ್, ಒಬ್ಬ PC ಮುಂದೆ ಕೂಡ ನಾವು ಕೂತ್ಕೋತಿರ್ಲಿಲ್ಲ. ಹಾಗೆ ಹೇಳ್ತಾ ಇದ್ರು ಅವರು, ನಂಜುಂಡಸ್ವಾಮಿಯವರು. DC ಕಚೇರಿ ಇರ್ಬೋದು, SP ಕಚೇರಿ ಇರ್ಬೋದು, ಯಾವುದೇ ಕಚೇರಿ ಹೋದಾಗ ಚೇರ್ ಮುಂದೆ, ಆ ಟೇಬಲ್ ಮುಂದೆ ಇರ್ತಕ್ಕಂಥ ಚೇರ್ಗಳು ನಮಗೋಸ್ಕರ ಹಾಕಿರ್ತಾರೆ, ಎಳ್ಕೊ ಕೂತ್ಕೊಳ್ಳಿ ಅಂತ ಹೇಳಿ ಬಾಯಿ ಕೊಟ್ಟಂಥವ್ರು ಅಂತ ಅಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ವಿಶ್ವಚೇತನ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಜನವಾಗಿ ಬೆಳೆದಂಥವ್ರು. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು, ವಿಧಾನಸೌಧ ಮುಂದೆ ಇವ್ರಿಗೊಂದು ಪ್ರತಿಮೆ ಸ್ಥಾಪನೆ ಮಾಡಲಿಕ್ಕಲ್ಲ. ಯಾವುದೇ ಸರ್ಕಾರ ಬಂದರೂ, ಎಲ್ಲ ಸರ್ಕಾರಗಳಿಗೂ ಆಡಳಿತ ಮಾಡವೆ, ಯಾವುದೇ ಸರ್ಕಾರ ಬಂದು ಒಂದು ಪ್ರತಿಮೆ ಅನಾವರಣ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ, ರೈತ ಅಂದರೆ ಅಷ್ಟು ಉದಾಸೀನ ಈ ಸರ್ಕಾರಗಳಿಗೆ. ಇವತ್ತೇನು ಬಡ್ಜೆಟ್ ಮಂಡನೆ ಮಾಡಿದ್ದಾರೆ ಈ ಸರ್ಕಾರ, ಇವತ್ತು 4,99,000 ಕೋಟಿ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. 1 ಲಕ್ಷ ಚಿಲ್ಲರೆ ಇದರೊಳಗೆ ಸಾಲ ಮಾಡಿದ್ದಾರೆ. ಅಂದರೆ ಕುಮಾರಸ್ವಾಮಿ ಹೇಳಿದಂಗೆ 27-28% ಸಾಲನೆ ಮಾಡ್ಕೊಂಡಿದ್ದಾರೆ. ನಾವೇನು ವಾರ್ಷಿಕ ವರಮಾನ ನಮ್ದು ಏನಿರುತ್ತೆ ಅದರ ಲೆಕ್ಕಾಚಾರ ನಮ್ಮ ಬಡ್ಜೆಟ್ ಇರಬೇಕು. ಪ್ರತಿಯೊಂದು ಕುಟುಂಬದ ಯಜಮಾನನ ಯೋಚನೆ ಆಗಿರ್ಬೇಕು. ಅದು ಏನು ನಮ್ಮ ವರ್ಷದ ಏನು ಆದಾಯ ಬರ್ತದೆ, ನಮ್ಮ ಖರ್ಚು ಏನು ಮಾಡ್ತೀವಿ, ಅದನ್ನ ಲೆಕ್ಕ ಹಾಕೊಂಡು ಹೋಗ್ಬೇಕು. ಪ್ರತಿ ವರ್ಷ ಸಾಲನೆ ಮಾಡ್ಕೊಳ್ತಾರೆ, ನಾಳೆ ದಿವಸ ಭೂಮಿನೇ ಕಳ್ಕೊತೀವಿ, ನಾವು ನಮ್ಮ ಆಸ್ತಿನೇ ಕಟ್ಕೊತೀವಿ, ಕುಟುಂಬ ಭಾಳ ದಿಕ್ಕಕ್ಕೆ ಹೋಗುತ್ತೆ. ಹಾಗಾಗಿ ಯಾವುದೇ ಸರ್ಕಾರ ಬಂದರೂ ಸಾಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಇದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆಂದರೆ ಇವತ್ತು ಏನಿದೆ ಈ ಸರ್ಕಾರಗಳು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ತಂದಂಥ ಬಡ್ಜೆಟ್ನಲ್ಲೂ ಕೂಡ ಮಾಧ್ಯಮದವರು ಬರೆದಿದ್ದಾರೆ, ಏನು ಒಳ್ಳೆ ಬಡ್ಜೆಟ್ ಆಗಿ ಹೀಗೆ ಅಂತ. ಕೆಲವರು ವಿರೋಧನೂ ಮಾಡಿದ್ದಾರೆ. ಈ ಬಡ್ಜೆಟ್ನು ಕೂಡ ಇವತ್ತು ಭಾಳಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ರೈತರ ಪರವಾಗಿ ಏನು ಮಾಡಿದ್ದಾರೆ ಇವರು, ಇವತ್ತು 60% ರೈತರಿದ್ದೀವಿ ನಾವು. ಬಡ್ಜೆಟ್ನಲ್ಲಿ ಎಷ್ಟು ಮೀಸಲಿಡಬೇಕು ನಮಗೆ ಅನುದಾನಗಳನ್ನ? ನಮಗೆ ಕೊಟ್ಟಿರ್ತಕ್ಕಂಥದ್ದು ಬರೀ 14%. 60% ಇರ್ತಕ್ಕಂಥ ಜನಕ್ಕೆ ಬರೀ 14% ಬಡ್ಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಇನ್ನು ಬೇರೆ ವರ್ಗಕ್ಕೆ ಇವತ್ತು ಏನು ಯಾವುದೋ ಒಂದು ಜಾತಿ ಸಮುದಾಯಗಳಿಗೆ ಏನು ಬಡ್ಜೆಟ್ ಕೊಟ್ಟಿದ್ದಾರೆ, 4-5 ವಿಚಾರ ಕೊಟ್ಟಿದ್ದಾರೆ. ಅವ್ರು ಬೇರೆ ವಿಚಾರ ಇದರಲ್ಲಿ ಅವ್ರ ಎಜುಕೇಷನ್ ವಿಚಾರ ಇರ್ಬೋದು, ಬೇರೆ ಯಾವುದು ಅವ್ರು ಇದು ಮಠ ಮಂದಿರ ಅವೆಲ್ಲ ಕಟ್ಟಿಕೊಟ್ಟಿರ್ತಾರೆ. ಆದರೆ ಅದೇ ರೈತರಿಗೆ ಏನು ಕೊಟ್ಟಿರ್ತಾರೆ ಇವರು?
ಬರೀ 14% ಮಾತ್ರ ಕೊಡ್ತಾರೆ, ನಾವು 60% ಇದ್ದೀವಿ. ಹಾಗೆ ಈ ಸರ್ಕಾರಗಳು ಅಥವಾ ಏನು ಈ ರಾಜಕಾರಣಿಗಳು ಏನಿದ್ದಾರೆ ನಾವು ಯಾರನ್ನೂ ಓಲೈಕೆ ಮಾಡುವಂಥದ್ದಲ್ಲ. ಎಲ್ಲ ಒಂದೇ JCB ಅಂತ ಹೇಳ್ತಿದ್ರು ನಮ್ಮ ಸ್ನೇಹಿತರೊಬ್ಬರು. ಜನತಾದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವೆಲ್ಲ ಒಂದೇ. ಇವತ್ತು ಇಲ್ಲಿರ್ತಾನೆ, ನಾಳೆ ಅಲ್ಲೇ ಹೋಗ್ತಾನೆ. ಇವ್ರು ನಂಬ್ಕೊಂಡು ನಾವು ಭಾಳ ಹಾಳಾಗೋಗ್ತೀವಿ. ನಮ್ಮ ಇವ್ರು ಹೇಳ್ತಾರೆ, ಶ್ರೀಕಂಠ ಅವ್ರು ಮಾತಾಡ್ತಾ ಹೇಳಿದ್ರು, ನಾವು ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇದೆ 5,000 6,000 ಎಲ್ಲ ಕೊಟ್ಟು ಒಂದೊಂದು ಓಟ್ಗೆ ಅಂತ. ನಾವು ಕೇಳಿದ್ವಾ? ಯಾರು ಮತದಾರರು ಓಟ್ ಕೇಳಿದ್ರಾ? ಇವರೇ ತಾನೇ ಕೊಟ್ಟವರು. ರೂಢಿ ಮಾಡಿದವ್ರು ಯಾರು? ದುಡ್ಡು ಕೊಡುವಂಥದ್ದನ್ನ ರೂಢಿ ಮಾಡಿದವ್ರು ಯಾರು? ಯಾವುದೇ ಮತದಾರ ನಾನು ದುಡ್ಡು ಕೊಡಬೇಕು, ನನ್ನ ಓಟಿಗೆ ಬೆಲೆ ಕಟ್ಟು ಅಂತ ಹೇಳಿದ್ನ? ಓಟಿಗೆ ಬೆಲೆ ಕಟ್ಟಿದ್ರು, ಆ ವ್ಯಕ್ತಿಗೆ ಬೆಲೆ ಕಟ್ಟಿದ್ರು ಇವತ್ತು ಇವರು. ಹಿಂಗಾಗಿ ಇವೆಲ್ಲ ಕೂಲಿಗಟ್ಟೈತೆ ಇದೆ. ಎಲ್ಲ ಪಕ್ಷದವ್ರು ಕೊಟ್ಟಿದ್ದಾರೆ, ಬರೀ ಒಂದೇ ಪಕ್ಷದವ್ರು ಕೊಟ್ಟಿಲ್ಲ. ಹಂಗಾಗಿ ಇವತ್ತು ದೇಶದ ವ್ಯವಸ್ಥೆಗಳು, ಚುನಾವಣಾ ವ್ಯವಸ್ಥೆಗಳು ಎಲ್ಲ ಕೂಲಿಗಟ್ಟೆಗೆ ಹಾಳಾಗೋಯ್ತಾ ಇದ್ದಾವೆ. ಹಂಗಾಗಿ ನಾವು ಎಲ್ಲಿಯವರೆಗೆ ಎಚ್ಚೆತ್ಕೊಳ್ಳಲ್ಲ, ನಾವು ಇವ್ರು ಬೈಕೊಂಡಿರೋದು ಏನೂ ಆಗಲ್ಲ. ನಾವು ಎಲ್ಲಿವರೆಗೆ ಮತದಾರರುಗಳು ಅಥವಾ ಏನು ಇವತ್ತೇನು ವಿದ್ಯಾರ್ಥಿಗಳಿದ್ದೀರಿ ಇದ್ರ ಬಗ್ಗೆ ಆಲೋಚನೆ ಮಾಡಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ನೂರಕ್ಕೆ ನೂರು ಇವತ್ತು ರೈತ ಕುಟುಂಬಗಳು ಹಾಳಾಗೋಯ್ತವೆ, ನಾಶ ಆಗ್ತವೆ. ಯಾಕೆ? ಒಂದು ಕಡೆ ರೋಗ ರುಜಿನ, ಇನ್ನೊಂದು ಕಡೆ ಬೆಲೆ ಇಲ್ಲ, ಮಾರ್ಕೆಟ್ಗೆ ಹೋದ್ರೆ ಕೇಳೋರಿಲ್ಲ. ಇವತ್ತೆಲ್ಲೋ ಒಂದು ಟೊಮೊಟೊ ಇವತ್ತು ಒಂದಿನ 25-30 ರೂಪಾಯಿ ಆಯ್ತು ಅಂದರೆ ಈ 3 ದಿವಸದಲ್ಲಿ ಅದು ಬರೀ 8 ಆಣಿ ಆಗ್ತದೆ. ಇಂಥ ಸಂದರ್ಭದಲ್ಲಿ ಏನು ಬದುಕ್ತಾ ಇದ್ದೀವಿ ರೈತರುಗಳು? ಇವತ್ತು ನೀರಿಗೆ ಭಾಳ ಅಭಾವ, ವಿದ್ಯುತ್ ಶಕ್ತಿ ಅಭಾವ. ಇದನ್ನು ಕೇಳೋದಕ್ಕಾದ್ರೂ ನಾವು ಒಂದು ಸ್ವಲ್ಪ ಜಾಗೃತರಾಗಬಾರ್ದಾ? ಹಾಗಾಗಿ ಜಾಗೃತರಾಗಿ ಹೋರಾಟದ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಜ್ಯ ಜಿಲ್ಲಾ ಯುವ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಲ್ಯ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶ್ರೀಕಂಠ ಸರ್ ಆಗಿರ್ಬೋದು, ಅನಿಲ್ ಅಣ್ಣರಾಗಿರ್ಬೋದು, ನಮ್ಮ ಜಿಲ್ಲೆಯ 4 ತಾಲೂಕುಗಳ ಅಧ್ಯಕ್ಷರು, ಜಿಲ್ಲೆಯ ಸಮಿತಿ, ತಾಲೂಕು ಸಮಿತಿ ಹಾಗೂ ಎಲ್ಲ ಹಿರಿಯ ರೈತ ಮುಖಂಡರು, ನಮ್ಮ ತಾಲೂಕಿನ ಹೆಚ್ಚಿನ ಮಹಿಳೆಯರು ಕೂಡ ಆಗಮಿಸಿದರು. ಹಾಗೆ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗಳಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ಎಲ್ಲರೂ ಕೂಡ, ಮತ್ತು ನಮ್ಮ ಮಾಧ್ಯಮದವರು ಕೂಡ ನಮ್ಮ ಬೆಳಗ್ಗೆ ನಮ್ಮ ಜೊತೆ ಇದ್ದು ಸಹಕರಿಸಿದೆ. ಅವರು ಕೂಡ ಒಟ್ಟಾರೆ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ದಯಮಾಡಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಆನಂತರ ಹೋಗಬೇಕು. ಈಗ 3 ಜನ ರೈತ ಮಹಿಳೆಯರಿಗೆ, ಪ್ರೊಫೆಸರ್ MD ನಂಜುಂಡ ಸ್ವಾಮಿಗೆ, KS ಪುಟ್ಟಣ್ಣನವರಿಗೆ, ರೈತ ಹೋರಾಟಕ್ಕೆ ವಿಧಾನಸಭೆ ಅಭಿಯಾನ ಅಂತ ನೋಡಿ ಯಾವುದು ನಾಗರಾಜ್ ಕಲ್ಕುಟಿಗೆ ಸೇರ್ ನಿಮ್ಮದು ಬಾಗಲಕೋಟೆ ಬರಲಿಲ್ಲ ಕೊಡಿ. ಬಂತ